ಟಿವಿ ಅವರು TSVS ತಮ್ಮ ಆಡಿಯೋ ಮ್ಯೂಟ್ ಮಾಡಿ ದಯಮಾಡಿ. ಥ್ಯಾಂಕ್ ಯು ಸರ್. ಕಿರಣ್ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಆಮ್ ಐ ಆಡಿಬಲ್ ಸರ್? ಹೌದು ಸರ್, ಕೇಳಿಸ್ತಾ ಇದೆ ಸರ್. ಯಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. Sir, shall we start? Yes, sir. ಸ್ಟಾರ್ಟ್ ಮಾಡ್ಬಿಡ್ರಿ. ಸರಿ ಮೇಡಮ್. ಧಾರವಾಡ ಕಟ್ಟೆ ಧಾರವಾಡ 300ನೇಯ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಕರೋನಾ ಕಾಲಘಟ್ಟದ ಈಚೆ ಧಾರವಾಡ ಕಟ್ಟೆ ನಿರಂತರವಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ವೇದಿಕೆಯ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಧಾರವಾಡ ಕಟ್ಟೆಯ ವೇದಿಕೆಯಿಂದ ಸ್ಫೂರ್ತಿ ಪಡೆದು ಕನ್ನಡದಲ್ಲಿ ಅನೇಕ ವೇದಿಕೆಗಳು ಸೃಷ್ಟಿಯಾಗುತ್ತಿವೆ ಮತ್ತು ಕನ್ನಡ ಸೇವೆಗೆ ತಮ್ಮದೇ ಕೊಡುಗೆಯನ್ನು ನೀಡುತ್ತಿವೆ. ಕನ್ನಡದಲ್ಲಿ ಆನ್ಲೈನ್ ಉಪನ್ಯಾಸ ಮಾಲಿಕೆಗಳನ್ನು ಏರ್ಪಡಿಸುತ್ತಾ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿ ಹೊಸ ಯುಗಕ್ಕೆ ಮುನ್ನುಡಿಯನ್ನು ಬರೆದ ಕೀರ್ತಿ ಧಾರವಾಡ ಕಟ್ಟೆಗೆ ಸಲ್ಲುತ್ತದೆ. ಅದಕ್ಕೆ ಕಾರಣ ನೀವುಗಳು. ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ಮಾರ್ಗದರ್ಶನ ಇದಕ್ಕೆಲ್ಲ ಕಾರಣವಾಗಿದೆ. ರಂಗಭೂಮಿ, ಕಲೆ, ಸಾಹಿತ್ಯ, ಇತಿಹಾಸ ಕುರಿತಾದ ಉಪನ್ಯಾಸ ಮಾಲಿಕೆಗಳು, ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ವಿಶೇಷ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಗಳು, ಪುಸ್ತಕ ಬಿಡುಗಡೆ ಮತ್ತು ಸಂವಾದ ಕಾರ್ಯಕ್ರಮಗಳು, ಅನುಭವ ಕಥನಗಳು, ಕವಿಗೋಷ್ಠಿ, ಕಾರ್ಯಾಗಾರಗಳು, ಹೀಗೆ ಅನೇಕ ಬಗೆಯ ನಿತ್ಯ ನೂತನ ಕಾರ್ಯಕ್ರಮಗಳು ಮತ್ತು ಪರುಷಕಟ್ಟೆ ಆನ್ಲೈನ್ ಜರ್ನಲ್ ಮೂಲಕ ನಾಡು, ನುಡಿ ಹಾಗೂ ಸಾಹಿತ್ಯ ಸಂಸ್ಕೃತಿಯ ಸೇವೆಗೆ ಕಟಿಬದ್ಧವಾದ ಅಪೂರ್ವವಾದ ವೇದಿಕೆ ನಮ್ಮ ಧಾರವಾಡ ಕಟ್ಟೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು 300ನೇಯ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸೃಜನಶೀಲ ಉಪನ್ಯಾಸಕರು, ಸಂಶೋಧಕರು ಆಗಿರುವ ಡಾಕ್ಟರ್ ಕಿರಣ್ ನಡುಕಟ್ಟಿ ಅವರು ಜಾರ್ಜ್ ಬರ್ನಾರ್ಡ್ ಶಾನ ಪಿಗ್ಮೇಲಿಯನ್ ಕುರಿತು ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವ ಡಾಕ್ಟರ್ ಕಿರಣ್ ನಡುಕಟ್ಟಿ, ಇಂಗ್ಲಿಷ್ ಉಪನ್ಯಾಸಕರು, SB ಪದವಿ ಪೂರ್ವ ಕಾಲೇಜು, ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಧನ್ಯವಾದಗಳು. ಅದೇ ರೀತಿ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ನಮ್ಮ ಹಿಂದಿನ ಸ್ಫೂರ್ತಿಯ ಚಿಲುಮೆಯಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಮಹನೀಯರಿಗಾದರೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ನಾಡಿನ ಮೂಲೆ ಮೂಲೆಗೆ ತಲುಪಿಸುವಲ್ಲಿ ನಮ್ಮೊಂದಿಗೆ ಇರುವ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸಾಹಿತ್ಯಾಸಕ್ತರೇ, 60 ನಿಮಿಷಗಳ ಕಾಲ ಉಪನ್ಯಾಸಕರ ನುಡಿಗಳು, ಅದಾದ ನಂತರ ಅಧ್ಯಕ್ಷೀಯ ನುಡಿಗಳು, ಅದಾದ ನಂತರ ಚರ್ಚೆಗೆ ಅವಕಾಶ ಇರಲಿದೆ.
ಸಾಹಿತ್ಯಾಸಕ್ತರು ತಮ್ಮ ಆಡಿಯೋವನ್ನು ಮ್ಯೂಟ್ ಮಾಡಿಕೊಂಡು ಸಹಕರಿಸಲು ವಿನಂತಿ. ಉಪನ್ಯಾಸಕರು 60 ನಿಮಿಷಗಳ ಕಾಲಮಿತಿಯೊಳಗೆ ವಿಷಯ ಮಂಡನೆ ಮಾಡಲು ಸವಿನಯದ ಮನವಿ. ಈಗ ಧ್ವನಿ ಡಾಕ್ಟರ್ ಕಿರಣ್ ನಡುಕಟ್ಟಿ ಅವರದು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಅಂಚಿನಲ್ಲಿರುವ ಇಂಡಿಯ ಹರಟೆಯ ಕಟ್ಟೆಯಿಂದ ಧಾರವಾಡದ ಜ್ಞಾನದ ಕಟ್ಟೆಗೆ ಕರೆತಂದಿರುವಂತಹ ಆದರಣೀಯ ಬಸವರಾಜ ಡೋಣೂರ್ಮಠ್ ಸರ್ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ, ಇವತ್ತು ಪಿಗ್ಮೇಲಿಯನ್ ಅನ್ನುವಂತಹ ಒಂದು ಕೃತಿಯ ಬಗ್ಗೆ, ಜಾರ್ಜ್ ಬರ್ನಾರ್ಡ್ ಶಾ ಅವರು ಬರೆದಿರ್ತಕ್ಕಂತಹ ಕೃತಿಯ ಬಗ್ಗೆ ಬೆಳಕು ಚೆಲ್ಲೋದಕ್ಕಿಂತ ಮುಂಚೆ 20ನೇ ಶತಮಾನದ ಆರಂಭದಲ್ಲಿ ಯಾವ ರೀತಿಯಾಗಿರುವಂತಹ ನಾಟಕಗಳಿತ್ತು ಅನ್ನುವಂಥದ್ದನ್ನ, ಅದರ ಹಿನ್ನೆಲೆಯನ್ನ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. 16ನೇ ಶತಮಾನವನ್ನ ಏಜ್ ಆಫ್ ರೊಮ್ಯಾಂಟಿಸಿಸಮ್ ಅಂತ ಕರೆದ್ರೆ, 17ನೇ ಶತಮಾನವನ್ನ ಏಜ್ ಆಫ್ ಪ್ಯೂರಿಟನ್ಸ್ ಅಂತ ಹೇಳ್ತೀವಿ. ಅದೇ ರೀತಿ 18ನೇ ಶತಮಾನವನ್ನ ಏಜ್ ಆಫ್ ನಾವೆಲ್ಸ್ ಅಂತ ಹೇಳ್ತೀವಿ. ಕಾರಣ ಏನು ಅಂತಂದ್ರೆ, 18ನೇ ಶತಮಾನದಲ್ಲಿ ಒಂದು ಪ್ರಿಂಟಿಂಗ್ ಮಷಿನ್ಗಳ ಇನ್ವೆನ್ಷನ್ ಆಗಿರ್ಬೋದು, ಅಥವಾ ಅದರಲ್ಲಿ ಪ್ರಗತಿಯನ್ನ ನೋಡಿದ ನಂತರ 18ನೇ ಶತಮಾನದಲ್ಲಿ ಮನೆ ಮನೆಗೂ ಕಾದಂಬರಿಗಳು ತಲುಪೋದಕ್ಕೆ ಪ್ರಾರಂಭ ಆಯಿತು. ಅದರ ಪರಿಣಾಮ ಕಾದಂಬರಿಯ ಒಂದು ವ್ಯಾಪ್ತಿ ವಿಶಾಲವಾಗ್ತಾ ಹೋಯ್ತು. ಕಾದಂಬರಿಯನ್ನ ಓದುಗರ ಸಂಖ್ಯೆ ಹೆಚ್ಚಾಯ್ತು. ಅದರ ಪರಿಣಾಮ 19ನೇ ಶತಮಾನದಲ್ಲಿ ನಾಟಕಕ್ಕೆ ಯಾವುದೇ ರೀತಿಯಾಗಿರುವಂತಹ ಒಂದು ಬಲ ಸಿಗಲಿಲ್ಲ. ನಾಟಕ ಪೂರ್ತಿಯಾಗಿ ಹೀನಾಯವಾದ ಸ್ಥಿತಿಗೆ ಬಂದು ತಲುಪ್ತು. ಮುಂದೆ 20ನೇ ಶತಮಾನದಲ್ಲಿ, ಈ ಮಾಡರ್ನ್ ಏಜ್ ನಲ್ಲಿ 19ನೇ ಶತಮಾನ ನಾಟಕಗಳು ಯಾಕೆ ಪೂರ್ತಿಯಾಗಿ ಹಿಂದುಳಿದು ಅನ್ನೋದಕ್ಕೆ, ಅಥವಾ ಹೀನಾಯ ಸ್ಥಿತಿಗೆ ತಲುಪ್ತು ಅನ್ನೋದಕ್ಕೆ, 19ನೇ ಶತಮಾನದಲ್ಲಿ ನಾಟಕಗಳೇ ಇಲ್ಲದಂತಾಗೋದಕ್ಕೆ ಕಾರಣ ಏನು ಅಂತಂದ್ರೆ, ಆಫ್ಟರ್ ಗೋಲ್ಡ್ಸ್ಮಿತ್ ಅಂಡ್ ಶೆರಿಡನ್, ಡ್ರಾಮಾ ಇನ್ ಇಂಗ್ಲೆಂಡ್ ಸಫರ್ಡ್ ಎ ಸೀರಿಯಸ್ ಡಿಕ್ಲೈನ್ ಅಂತ ಹೇಳ್ತಾರೆ. ಗೋಲ್ಡ್ಸ್ಮಿತ್ ಮತ್ತು ಶೆರಿಡನ್ ನಂತರದಲ್ಲಿ ನಾಟಕ ಅನ್ನುವಂಥದ್ದು ಪೂರ್ತಿಯಾಗಿ ಕೊಲ್ಯಾಪ್ಸ್ ಆಗೋಯ್ತು. ನಾಟಕ ಪೂರ್ತಿಯಾಗಿ ಬಿದ್ದು ಹೋಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ನಾವೆಲ್ಗಳ ಪ್ರಭಾವ, ಅದೇ ರೀತಿ ಆ ನಾಟಕಗಳು ದೊಡ್ಡದಾಗಿರುವಂತಹ ನಾಟಕ ಮಂದಿರಗಳಿದ್ದು ಅದಕ್ಕೆ ಬೇಕಾಗಿರುವಷ್ಟು ಆಡಿಯನ್ಸ್ ಅಲ್ಲಿ ಬರದೇ ಇರೋ ಕಾರಣಕ್ಕಾಗಿ 19ನೇ ಶತಮಾನದಲ್ಲಿ ನಾಟಕ ಪೂರ್ತಿ ಅಳಿವಿನಂಚಿಗೆ ಹೋಗಿ ಮುಟ್ತು. ಅದೇ ರೀತಿ ಆಡಿಯನ್ಸ್ ನಲ್ಲಿನೂ ಕೂಡ ಆ ರೀತಿಯಾಗಿರುವಂತಹ ಅಪೇಕ್ಷೆ ಅಥವಾ ನಾಟಕಗಳನ್ನ ನೋಡ್ಬೇಕಾಗಿರುವಂತಹ ಹುರುಪು ಹುಮ್ಮಸ್ಸು ಉಳಿಲಿಲ್ಲ ಅನ್ನೋ ಕಾರಣಕ್ಕಾಗಿನೂ ಕೂಡ ನಾಟಕ ಪೂರ್ತಿ ಡಿಕ್ಲೈನ್ ಆಯ್ತು, ಅಥವಾ ಅಳಿವಿನ ಅಂಚಿಗೆ ಬಂದು ತಲುಪ್ತು. ಮತ್ತು ಪ್ಯೂರಿಟಾನಿಕಲ್ ಮಿಡಲ್ ಕ್ಲಾಸ್ ಪ್ರಿಜುಡೈಸಸ್ ಅಂತ ಹೇಳ್ತಾರೆ. 19ನೇ ಶತಮಾನದಲ್ಲಿ ನಾಟಕಗಳು ಪೂರ್ತಿ ಹೀನಾಯ ಸ್ಥಿತಿಗೆ ತಲುಪಲಿಕ್ಕೆ ಕಾರಣ ಏನು ಅಂತಂದ್ರೆ, ಈ ಒಂದು ಭಕ್ತಿ ಅನ್ನುವಂಥದ್ದು, ಅಥವಾ ಪ್ಯೂರಿಟಾನಿಕಲ್ ಅನ್ನುವಂಥದ್ದು, ಅಥವಾ ಈ ಚರ್ಚ್ಗಳ ಒಂದು ಆಳ್ವಿಕೆಯಲ್ಲಿ ಒಳಪಟ್ಟಿರುವಂಥದ್ದು ಕಾರಣಕ್ಕಾಗಿ ನಾಟಕಗಳು ಅನ್ನುವಂಥದ್ದು, ಆ ರೊಮ್ಯಾಂಟಿಸಿಸಮ್ ಅನ್ನುವಂಥದ್ದು ಅಳಿವಿನಂಚಿಗೆ ಬಂದು ತಲುಪ್ತು ಅನ್ನುವಂಥದ್ದನ್ನು ಹೇಳ್ಬೋದಾಗತ್ತೆ. ಮತ್ತು ಕಾದಂಬರಿಗಳ ಒಂದು ಪ್ರಭಾವದಿಂದಾಗಿನೂ ಕೂಡ ಈ ನಾಟಕಗಳು ಅಳಿವಿನಂಚಿಗೆ ಬಂದು ತಲುಪ್ದು. 20ನೇ ಶತಮಾನದಲ್ಲಿ ಎಲ್ಲಿಯವರೆಗೆ ಅಂತಂದ್ರೆ, ಜಾರ್ಜ್ ಬರ್ನಾರ್ಡ್ ಶಾನಂತಹ ಒಬ್ಬ ಸುಪ್ರಸಿದ್ಧ ನಾಟಕಕಾರ ಬರುವವರೆಗೂ ನಾಟಕ ಕಂಪನಿಗಳು ಮುಚ್ಚುವ ಹಂತಕ್ಕೆ ಬಂದು ತಲುಪಿದ್ವು. ಇವತ್ತಿನ ಈ ಪಿಗ್ಮಾಲಿಯನ್ ಅನ್ನುವಂತಹ ನಾಟಕದ ಕರ್ತೃ ಆಗಿರುವಂತಹ ಜಾರ್ಜ್ ಬರ್ನಾರ್ಡ್ ಶಾ ಅವರ ಬಗ್ಗೆ ಒಂದಿಷ್ಟನ್ನ ತಿಳ್ಕೊಳ್ಬೇಕಾಗತ್ತೆ. ಜಾರ್ಜ್ ಬರ್ನಾರ್ಡ್ ಶಾ ಅವರು ಜುಲೈ 26, 1856ರಲ್ಲಿ ಪ್ರೊಟೆಸ್ಟೆಂಟ್ ಧರ್ಮದ ಐರ್ಲೆಂಡಿನ ಡಬ್ಲಿನ್ ನಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನನವನ್ನ ತಾಳ್ತಾರೆ. ತಂದೆ ಜಾರ್ಜ್ ಕ್ಯಾರ್, ತಾಯಿ ಲುಸಿಂಡಾ ಎಲಿಜಾಬೆತ್, ಹೆಂಡತಿ ಚಾರ್ಲಟೆ ಶಾ ಅನ್ನುವಂಥವಳು ಅವರ ಹೆಂಡತಿಯಾಗಿರ್ತಾಳೆ. ಅವರು ಪ್ರಾಥಮಿಕ ಶಿಕ್ಷಣವನ್ನ ಪಡೆದುಕೊಳ್ತಾರೆ. ಆದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಪಡೆದುಕೊಳ್ಳುವಾಗ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಯೋಜನೆ ಆಗ್ಲಿ ಇರೋದಿಲ್ಲ. ಯಾವುದೇ ಒಂದು ಗುರಿ ಇಲ್ಲದೇನೆ ಅವರು ಶಿಕ್ಷಣವನ್ನ ಪಡ್ಕೊಳ್ತಾರೆ. ಮುಂದೆ ಅವರ ಬಡತನದ ಕುಟುಂಬ ಆಗಿರೋ ಕಾರಣಕ್ಕಾಗಿ 15ನೇ ವಯಸ್ಸಿಗೆ ಅವರು ಕ್ಲರ್ಕ್ ಆಗಿ ಅಥವಾ ಕೆಲಸಕ್ಕೆ ಸೇರ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ನಿರ್ಮಾಣ ಆಗತ್ತೆ. 15ನೇ ವಯಸ್ಸಿಗೆ ಅವರು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ತಾಯಿಯಿಂದ ಕಲ್ತಿರ್ತಕ್ಕಂಥ ಸಂಗೀತ ಅವರನ್ನ ಕಲಾಕ್ಷೇತ್ರಕ್ಕೆ ಎಳೆಯತ್ತೆ. ಸಂಗೀತ ಇವರಲ್ಲಿ ಕಲಾಕ್ಷೇತ್ರದಲ್ಲಿ ಅಭಿರುಚಿಯನ್ನು ಹುಟ್ಟುವಂತೆ ಮಾಡತ್ತೆ. ಅವರು ಆ ಕಲಾಕ್ಷೇತ್ರಕ್ಕೆ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ತನ್ನ ಮುಂದಿನ ಭವಿಷ್ಯವನ್ನ ಅರಸಿಕೊಂಡು ಅವರು ಐರ್ಲೆಂಡ್ ನಿಂದ ಇಂಗ್ಲೆಂಡಿನ ಕಡೆಗೆ ಮುಖವನ್ನ ಮಾಡ್ತಾರೆ. 20ನೇ ವಯಸ್ಸಿಗೆ 1876ರಲ್ಲಿ ಲಂಡನ್ನಿಗೆ ತೆರಳ್ತಾರೆ.
1880ರಿಂದ 90ರ ದಶಕದಲ್ಲಿ ಲಂಡನ್ನಿನಲ್ಲಿ ಸುಪ್ರಸಿದ್ಧ ಸಂಗೀತ ಹಾಗೂ ನಾಟಕಗಳ ವಿಮರ್ಶಕರಾಗಿ ಗುರುತಿಸಿಕೊಂಡು ಫೇಬಿಯನ್ ಸೊಸೈಟಿಯ ಗೌರವ ಸದಸ್ಯನಾಗಿ ಆ ಸೊಸೈಟಿಗೆ ಬೇಕಾಗಿರ್ತಕ್ಕಂತಹ ಪ್ಯಾಂಪ್ಲೆಟ್ಸ್ ಗಳನ್ನ ಬರೆದು ಕೊಡುವಂತಹ ಒಬ್ಬ ಬರಹಗಾರನಾಗಿನೂ ಕೂಡ ಗುರುತಿಸಿಕೊಳ್ತಾರೆ ಜಾರ್ಜ್ ಬರ್ನಾರ್ಡ್ ಶಾರ್ ಅವರು. ಮುಂದೆ 1880ರಲ್ಲಿ ಅವರು ತಮ್ಮ ಒಂದು ಕಾದಂಬರಿಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರಿಗೆ ಪ್ರೇರಣೆಯಾಗಿ ನಿಂತವರು ಹೆನ್ರಿ ಗಿಬ್ಸನ್ ಅನ್ನುವಂತಹ ನಾರ್ವೆ ಬರಹಗಾರರ ಕೃತಿಗಳು ಇವರನ್ನ ಪೂರ್ತಿಯಾಗಿ ಆಕರ್ಷಣೆ ಮಾಡ್ತಾರೆ, ಅವರನ್ನ ಅಧ್ಯಯನ ಮಾಡ್ತಾರೆ. ಹಾಗೇನೆ ಫ್ರೆಡ್ರಿಕ್ ಅನ್ನುವಂಥವ್ರು, ಚಾರ್ಲ್ಸ್ ಡಿಕೆನ್ಸ್ ಅನ್ನುವಂತಹ ಸಾಹಿತಿ ಆಗಿರ್ಬೋದು, ಜೋಸೆಫ್ ಸ್ಟಾಲಿನ್ ಆಗಿರ್ಬೋದು, ವಿಲಿಯಂ ಮಾರಿಸ್ ಅನ್ನುವಂಥವ್ರಾಗಿರ್ಬೋದು, ಕಾರ್ಮಾಕ್ಸ್ ಅನ್ನುವಂತಹ ಎಲ್ಲ ಸಾಹಿತಿಗಳು ಇವರ ಮೇಲೆ ಸಾಹಿತ್ಯದ ಪ್ರಭಾವವನ್ನ ಬೀರ್ತಾರೆ. ಅವರ ಎಲ್ಲ ಸಾಹಿತ್ಯವನ್ನ ವ್ಯಾಸಂಗ ಮಾಡಿರ್ತಕ್ಕಂತಹ ಜಾರ್ಜ್ ಬರ್ನಾರ್ಡ್ ಶಾರ್ ಅವರು ತಮ್ಮದೇ ಆಗಿರುವಂತಹ ಸಾಹಿತ್ಯಿಕ ಕ್ಷೇತ್ರಕ್ಕೆ ಕೊಡುಗೆಯನ್ನ ಕೊಡಬೇಕು ಅಂತ ಹೇಳಿ ಅವರು ಒಟ್ಟು 8 ನಾವೆಲ್ಗಳನ್ನ ಬರೀತಾರೆ. ಆ 8 ನಾವೆಲ್ಗಳು ಯಾವುದೂ ಕೂಡ ಅಚ್ಚಾಗೋದಿಲ್ಲ. ಕಾರಣ ಏನು ಅಂತಂದ್ರೆ ಅವರೊಬ್ರು ಗುರುತಿಸಿಕೊಂಡಿರ್ತಕ್ಕಂತಹ ಸಾಹಿತ್ಯ ಆಗಿರೋದಿಲ್ಲ, ಅಥವಾ ಜನಾನುರಾಗಿ ಆಗಿರೋದಿಲ್ಲ, ಅಥವಾ ಜನಮಾನಸದಲ್ಲಿ ಅವರ ಸಾಹಿತ್ಯ ಪ್ರಕಟ ಆಗಿ ಅವರು ಶ್ರೇಷ್ಠ ಅಂತ ಹೇಳಿ ಜನ ಅವರನ್ನ ಗುರುತಿಸಿರೋದಿಲ್ಲ. ಆ ಕಾರಣಕ್ಕಾಗಿ ಯಾವುದೇ ಅವರ ಕಾದಂಬರಿಗಳು ಪ್ರಕಟ ಆಗೋದಿಲ್ಲ. ಮುಂದೆ ಜಿ.ಬಿ. ಶಾರ್ ಅವರು ನಾಟಕವನ್ನು ಕೂಡ ಬರೀತಾರೆ. 60ಕ್ಕೂ ಹೆಚ್ಚು ನಾಟಕಗಳನ್ನ ಬರೆದಿರ್ತಕ್ಕಂತಹ ಜಿ.ಬಿ. ಶಾರ್ ಅವರು, ಅದರಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂತಹ ನಾಟಕಗಳು ಅಂತಂದ್ರೆ ಮೊದಲಿಗೆ ಅದರಲ್ಲಿ ಪ್ರಮುಖವಾದ ನಾಟಕಗಳು ಅಂತಂದ್ರೆ ಪಿಗ್ಮಾಲಿಯನ್ ಅನ್ನುವಂತಹ ಒಂದು ನಾಟಕ. ಇದು 1912 ಅಥವಾ 13ರಲ್ಲಿ ಪ್ರಕಟಗೊಳ್ಳುತ್ತದೆ. ಆನಂತರ ಮ್ಯಾನ್ ಅಂಡ್ ಸೂಪರ್ ಮ್ಯಾನ್ ಅನ್ನುವಂತಹ ನಾಟಕ ಆಗಿರ್ಬೋದು, ಸೇಂಟ್ ಜಾನ್ ಆಗಿರ್ಬೋದು, ವಿಡೋವರ್ಸ್ ಹೌಸಸ್ ಆಗಿರ್ಬೋದು, ಕ್ಯಾಂಡಿಡಾ ಆಗಿರ್ಬೋದು, ಅದೇ ರೀತಿ ಮೇಜರ್ ಬಾರ್ಬರಾ ಅನ್ನುವಂತಹ ನಾಟಕ ಆಗಿರ್ಬೋದು, ಇವೆಲ್ಲ ಅವರ ಸುಪ್ರಸಿದ್ಧ ನಾಟಕಗಳು ಅಂತ ಹೇಳ್ಬೇಕಾಗತ್ತೆ. ಅದೇ ರೀತಿ ಇವರು 60ಕ್ಕೂ ಹೆಚ್ಚು ನಾಟಕಗಳನ್ನ, ಕಾದಂಬರಿಗಳನ್ನ, ಒಟ್ಟಾರೆ ಹಲವಾರು ಕೃತಿಗಳನ್ನ ಸಾಹಿತ್ಯಿಕ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಕ್ಕಾಗಿ 1925ರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕೆ ನೊಬೆಲ್ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತಾರೆ. ಮುಂದೆ ಇವರು 1938ರಲ್ಲಿ ಪಿಗ್ಮಾಲಿಯನ್ ಅನ್ನುವಂತಹ ಬರೆದಿರುವಂತಹ ನಾಟಕದ ಸ್ಕ್ರೀನ್ ಪ್ಲೇಗೆ ಅಕಾಡೆಮಿ ಅವಾರ್ಡ್ ಕೂಡ ಇವರಿಗೆ ಸಿಗತ್ತೆ. 20ನೇ ಶತಮಾನದಲ್ಲಿ ಜಾರ್ಜ್ ಬರ್ನಾರ್ಡ್ ಶಾರ್ ಅವರ ಜೊತೆಗೆ ಸುಪ್ರಸಿದ್ಧ ನಾಟಕಕಾರರು ಕೂಡ ಕೈ ಜೋಡಿಸ್ತಾರೆ. 20ನೇ ಶತಮಾನದಲ್ಲಿ ನಾಟಕಗಳು ಫೇಮಸ್ ಆಗೋ ಹಾಗಾಗತ್ತೆ. ಅದರಲ್ಲಿ ಜಾರ್ಜ್ ಬರ್ನಾರ್ಡ್ ಶಾರ್ ಅವರು ಮೊದಲಿಗರಾದ್ರೆ ಸ್ಯಾಮ್ಯುಯಲ್ ಬೆಕೆಟ್ ಮತ್ತು ಆರ್ಥರ್ ಮಿಲ್ಲರ್, ಟಿ.ಎಸ್. ಇಲಿಯಟ್, ಹೆರಾಲ್ಡ್ ಪಿಂಟರ್ ಅನ್ನುವಂತಹ ಸಾಹಿತಿಗಳು ಕೂಡ ಇವರಿಗೆ ಕೈ ಜೋಡಿಸ್ತಾರೆ. ಇವರೆಲ್ಲರೂ ಸೇರಿ 20ನೇ ಶತಮಾನವನ್ನ ಮತ್ತೊಮ್ಮೆ ನಾಟಕದ ಶತಮಾನ ಅಥವಾ ನಾಟಕಗಳಿಂದ ವಿಜೃಂಭಿಸುವಂತಹ ಶತಮಾನ ಅನ್ನುವಂಥದ್ದು ಅಂತಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ ಅಂತ ಅನ್ಸತ್ತೆ. ಇವರ ಒಂದು ಬರವಣಿಗೆಯ ಪದ್ಧತಿ ಏನು ಅಂತಂದ್ರೆ ಸಟೈರ್ ಮತ್ತು ಸಮಾಜದಲ್ಲಿ ಇರ್ತಕ್ಕಂತಹ ವಿಚಾರಗಳನ್ನ ವಿಡಂಬನಾತ್ಮಕವಾಗಿ ಓದುಗರಿಗೆ ಹೇಳುವಂತಹ, ಓದುಗರಿಗೆ ಕೊಡುವಂತಹ ಕೆಲಸವನ್ನ ಜಾರ್ಜ್ ಬರ್ನಾರ್ಡ್ ಶಾರ್ ಅವರು ಬಹಳ ಅದ್ಭುತವಾಗಿ ಮಾಡಿಕೊಡ್ತಾರೆ. ಇಷ್ಟು ಜಾರ್ಜ್ ಬರ್ನಾರ್ಡ್ ಶಾರ್ ಅವರ ಬಗ್ಗೆ ಇರತಕ್ಕಂತಹ ಒಂದಿಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ನಂತರ ಇವತ್ತು ಪಿಗ್ಮಾಲಿಯನ್ ಅನ್ನುವಂತಹ ನಾಟಕ, ಈ ಪಿಗ್ಮಾಲಿಯನ್ ಅನ್ನುವಂತಹ ನಾಟಕ ನೋಡೋದಕ್ಕಿಂತ ಮುಂಚೆ ನಾವು ಒಂದನ್ನ ನೆನಪು ಮಾಡ್ಕೊಳ್ಳೋಣ. ಈ ವರ್ಷದಲ್ಲಿ ನಡೆದಿರ್ತಕ್ಕಂತಹ ಪ್ರಯಾಗ್ರಾಜ್ ಅಥವಾ ಕುಂಭಮೇಳದಲ್ಲಿ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಕುಂಭಮೇಳ ನಡೀತು. ಆ ಕುಂಭಮೇಳದಲ್ಲಿ ಎಷ್ಟು ಕುಂಭಮೇಳ ಪ್ರಚಾರ ಆಯ್ತು ಅಷ್ಟೇ ಒಂದು ಪಾತ್ರವು ಕೂಡ ಈ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸಾರ ಆಯ್ತು. ಅದು ಯಾರು ಅಂತಂದ್ರೆ ಮೊನಾಲಿಸಾ ಅನ್ನುವಂತ ಹುಡುಗಿ. ರುದ್ರಾಕ್ಷಿಯನ್ನ ಮಾರ್ತಾ ರಸ್ತೆಯಲ್ಲಿ ಕೂತಿರ್ತಕ್ಕಂಥ ಹುಡುಗಿ ಮೊನಾಲಿಸಾ ಅನ್ನುವಂಥವಳು. ಆ ಮೊನಾಲಿಸಾ ಅನ್ನುವಂತ ಹುಡುಗಿ ಅಷ್ಟೊಂದು ಫೇಮಸ್ ಆದ್ಲು. ಅವಳು ಈಗ ಬಾಲಿವುಡ್ ಸಿನಿಮಾ ಆಕ್ಟ್ರೆಸ್ ಕೂಡ ಆಗಿದ್ದಾಳೆ. ಯಾಕೆ ಈ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ಅಂತಂದ್ರೆ ಈ ನಾಟಕಕ್ಕೂ ಅವಳ ಜೀವನಕ್ಕೂ ಹೋಲಿಕೆಯನ್ನ ಮಾಡಬಹುದು ಅಂತ ಅನ್ಸತ್ತೆ. ಇನ್ನೊಂದು ಉದಾಹರಣೆಯನ್ನ ಕೊಡ್ಬೇಕು ಅಂತಂದ್ರೆ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿರುವಂತಹ ಮಾನಸ ಸರೋವರ ಅನ್ನುವಂತಹ ಚಲನಚಿತ್ರವು ಕೂಡ ಇದಕ್ಕೆ ಬಹಳ ಹತ್ತಿರವಾಗಿರುವಂತಹ ವಿಷಯ ವಸ್ತು ಆಗತ್ತೆ ಅಂತ ಅನ್ಸತ್ತೆ. ಅದೇ ರೀತಿ ಗಿರಡ್ಡಿ ಗೋವಿಂದರಾಜ್ರವರು ಬರೆದಿರ್ತಕ್ಕಂತಹ ಹಂಗು ಮತ್ತು ಇತರ ಕಥೆಗಳು ಅನ್ನುವಂಥದ್ರಲ್ಲಿ ಬರುವಂತಹ ಒಂದು ಕತೆ, ಪ್ರೊಫೆಸರ್ ಮತ್ತು ಆ ಒಬ್ಬ ವಿದ್ಯಾರ್ಥಿನಿಯ ಜೊತೆಗೆ ಸಂಬಂಧವನ್ನ ಕುರಿತಾಗಿ ಬರೆದಿರ್ತಕ್ಕಂಥದ್ದು ಕೂಡ ಆಗಿರಬಹುದು. ಈ ರೀತಿಯಾಗಿರ್ತಕ್ಕಂಥ ಹಲವಾರು ಕೃತಿಗಳು ಈ ಒಂದು ಪಿಗ್ಮಾಲಿಯನ್ ಅನ್ನುವಂತಹ ನಾಟಕವನ್ನ ಹೋಲುವಂತಹ ಕಥಾ ವಸ್ತುವನ್ನ ಹೊಂದಿರತಕ್ಕಂಥವುಗಳು ಅಂತ ಹೇಳಬಹುದು. ಇನ್ನೊಂದು ನಮಗೆ ಮೂಲವಾಗಿ ಪ್ರಶ್ನೆ ಹೇಳೋದೇನು ಅಂತಂದ್ರೆ ಈ ಪಿಗ್ಮಾಲಿಯನ್ ಅನ್ನುವಂತಹ ಈ ಒಂದು ಕೃತಿಗೆ ಪಿಗ್ಮಾಲಿಯನ್ ಅನ್ನುವಂತಹ ಹೆಸರನ್ನ ಜಾರ್ಜ್ ಬರ್ನಾರ್ಡ್ ಶಾರ್ ಅವರು ಎದಕ್ಕೆ ಕೊಟ್ರು ಅನ್ನೋದಕ್ಕೆ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನು ಅಂತಂದ್ರೆ ಪ್ರಾಚೀನ ಗ್ರೀಕ್ ಕಾಲದಲ್ಲಿ ಒಂದು ಪುರಾಣ ಬರುತ್ತೆ. ಆ ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ಆ ಒಂದು ಪುರಾಣದಲ್ಲಿ ಬರುವಂತಹ ಪಾತ್ರವೇ
ಅದು ಪಿಗ್ಮ್ಯಾಲಿಯನ್ ಅನ್ನುವಂಥದ್ದು. ಪಿಗ್ಮ್ಯಾಲಿಯನ್ ಅನ್ನುವಂಥವನು ಒಬ್ಬ ರಾಜ, ಒಬ್ಬ ಮೂರ್ತಿಕಾರ. ಅವನು ಒಬ್ಬ ಒಳ್ಳೆ ಶಿಲ್ಪಿನೂ ಕೂಡ ಆಗಿದ್ದ, ರಾಜನೂ ಕೂಡ ಆಗಿದ್ದ. ಅವನು ಕಿಂಗ್ ಆಫ್ ಸೈಪ್ರಸ್ ಅನ್ನುವಂತಹ ಪ್ರಾಂತ್ಯದ ರಾಜನಾಗಿ ಆ ಒಂದು ರಾಜನಾಗಿ ಕಾರ್ಯವನ್ನ ಮಾಡ್ತಿದ್ದ. ಅವನು ಒಳ್ಳೆ ಮೂರ್ತಿಕಾರ ಆಗಿರುವ. ಅವನಿಗೆ ಮದುವೆ ಆಗಬೇಕು ಅಂತ ಹೇಳಿ ಎಷ್ಟೆಲ್ಲ ಹೆಣ್ಣು ಮಕ್ಕಳನ್ನ ನೋಡಿದ್ನೋ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಅವನಿಗೆ ನ್ಯೂನ್ಯತೆ ಕಾಣಿಸೋದಕ್ಕೆ ಶುರುವಾಗಿತ್ತು. ಅವರಲ್ಲಿ ನ್ಯೂನ್ಯತೆಯನ್ನ ಕಾಣ್ತಾ ಇದ್ದ. ಅದಕ್ಕಾಗಿ ಅವನೇ ಸ್ವತಃ ಒಬ್ಬ ಮೂರ್ತಿಕಾರನಾಗಿರೋದ್ರಿಂದ ಒಂದು ಅದ್ಭುತವಾಗಿರುವಂತಹ ಮೂರ್ತಿಯನ್ನ ಕೆತ್ತುತ್ತಾನೆ, ಆ ಮೂರ್ತಿಯನ್ನ ಪ್ರೀತಿಸ್ತಾನೆ. ಆ ಮೂರ್ತಿಯನ್ನ ಪ್ರೀತಿಸಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅಫ್ರೋಡೈಟ್ ಅನ್ನುವಂತಹ ಆ ಒಂದು ಗ್ರೀಕಿನ ದೇವತೆ ಆಗಿರುವಂತಹ ದೇವತೆಯನ್ನ ಬೇಡ್ಕೊಳ್ತಾನೆ. ಆ ಮೂರ್ತಿಗೆ ಜೀವವನ್ನ ತುಂಬು, ಜೀವ ಕೊಡು ಆ ಮೂರ್ತಿಗೆ ಅಂತ ಹೇಳಿ ಬೇಡಿಕೊಳ್ತಾನೆ. ಅವನ ಬೇಡಿಕೆಯಂತೆ ಆ ಒಂದು ಅಫ್ರೋಡೈಟ್ ದೇವತೆ ಆ ಮೂರ್ತಿಯಲ್ಲಿ ಜೀವವನ್ನ ತುಂಬುತ್ತಾಳೆ. ಮುಂದೆ ಅವನು ಆ ಮೂರ್ತಿಯನ್ನೇ ಮದುವೆ ಆಗ್ತಾನೆ. ಅವಳಿಗೆ ಗೆಲಿಟಿಯಾ ಅನ್ನುವಂತಹ ಹೆಸರನ್ನ ಕೊಟ್ಟು ಆ ಮೂರ್ತಿಯನ್ನ ಒಬ್ಬ ದೇವತೆಯ ಒಂದು ಮೂರ್ತಿಯನ್ನ ಮದುವೆ ಆಗ್ತಾನೆ ಅನ್ನುವಂಥದ್ದು ಒಂದು ಪುರಾಣ ಪ್ರಸಿದ್ಧವಾಗಿರುವಂತಹ ಒಂದು ಕತೆ ಇದೆ ಗ್ರೀಕ್ ದಲ್ಲಿ. ಆ ಗ್ರೀಕ್ ಪುರಾಣ ಕಥೆಯಿಂದ ಪ್ರೇರಿತನಾಗಿರ್ತಕ್ಕಂತಹ ಜಾರ್ಜ್ ಬರ್ನಾರ್ಡ್ ಶಾರ್ ಅವರು ಈ ಒಂದು ಪಿಗ್ಮಾಲಿಯನ್ ಅನ್ನುವಂತಹ ಅದೇ ಪಾತ್ರದ ಹೆಸರನ್ನು ತೆಗೆದುಕೊಂಡು ಇಲ್ಲಿ ಈ ಒಂದು ನಾಟಕವನ್ನ ಹೆಣೆಯುವ ಅಥವಾ ನಾಟಕವನ್ನ ರಚಿಸುವಂತಹ ಕೆಲಸವನ್ನ ಅವ್ರು ಮಾಡ್ತಾರೆ. ಈ ಒಂದು ನಾಟಕ ಪ್ರಾರಂಭ ಆಗೋದು ಇದರಲ್ಲಿ ಈ ನಾಟಕದಲ್ಲಿ ವಿಶೇಷ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಅಂಕಗಳು ಬರುತ್ತೆ, ಆಕ್ಟ್ಗಳು ಬರುತ್ತೆ, ಸೀನ್ಗಳು ಬರೋದಿಲ್ಲ. ನಾಟಕದ ಒಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಅಂಕಗಳಿದೆ, ಸೀನ್ಗಳಿಲ್ಲ. ಆ ಅಂಕಗಳಲ್ಲಿ ಬರುವಂತಹ ವಿಶೇಷತೆ ಏನು ಅಂತಂದ್ರೆ ಅದನ್ನ ವಿವರಣಾತ್ಮಕವಾಗಿ ಹೇಳ್ತಾ ಹೋಗ್ತಾರೆ. ಸೀನ್ಗಳು ಬದಲಾವಣೆ ಆಗೋದಿಲ್ಲ. ಅಲ್ಲಿ ನಾಟಕದ ಮೊದಲ ಅಂಕದಲ್ಲಿ ಒಂದು ದೃಶ್ಯ ಅಂದ್ರೆ ಮೊದಲನೆಯ ಒಂದು ನಾಟಕ ಪ್ರಾರಂಭ ಆದಾಗ ಒಂದು ದೃಶ್ಯ ಬರುತ್ತೆ. ಇನ್ನೊಂದೇನು ಅಂತಂದ್ರೆ ನಾಟಕವನ್ನ ನೋಡ್ಬೇಕೆ ವಿನಃ ನಾಟಕವನ್ನ ಕೇಳಬಾರ್ದು ಅಂತ ಹೇಳ್ತಾರೆ. ಆದಾಗ್ಯೂ ಕೂಡ ಆ ನಾಟಕವನ್ನ ಸಂಕ್ಷಿಪ್ತವಾಗಿ ಒಂದು ಕಥೆಯ ರೂಪದೊಳಗೆ ತಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಈ ಒಂದು ನಾಟಕದ ಮೊದಲ ಒಂದು ಆಕ್ಟ್ ನಲ್ಲಿ ಬರ್ತಕ್ಕಂಥದ್ದು ಲಂಡನ್ನಿನ ಕೋವಿಯಂಟ್ ಗಾರ್ಡನ್, ಸಮಯ ರಾತ್ರಿ 11:15. ಬೇಸಿಗೆಯ ಜೋರಾದ ಮಳೆ. ಜನ ಮಳೆಯಿಂದ ರಕ್ಷಿಸಿಕೊಳ್ಳಲು ಮಾರ್ಕೆಟ್ಟಿನ ಬಳಿಯ ಸೇಂಟ್ ಪಾಲ್ ಚರ್ಚಿನ ಮುಖ್ಯ ದ್ವಾರದ ಛತ್ತಿನ ಕೆಳಗಡೆ ಆಶ್ರಯ ಪಡೆದಿದ್ದಾರೆ. ಆಶ್ರಯ ಪಡೆದಕ್ಕಾಗಿ ಓಡೋಡಿ ಬರ್ತಾ ಇದ್ದಾರೆ. ಹಾಗೆ ಬಂದು ಸೇರಿದ ಜನರ ಗುಂಪಿನಲ್ಲಿ ಒಬ್ಬ ತಾಯಿ ಹಾಗೂ ಅವಳ ಮಗಳು ಮಗಳು ಇದ್ದಾರೆ. ಸೇರಿರುವ ಎಲ್ಲ ಜನರು ಮಳೆ ನಿಲ್ಲುವುದನ್ನೇ ಕಾಯುತ್ತಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಕೈಯಲ್ಲಿ ಒಂದು ಯಾವುದೋ ನೋಟ್ ಪುಸ್ತಕವನ್ನ ಹಿಡಿದು ಏನೋ ಒಂದಿಷ್ಟು ನೋಟನ್ನ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಎತ್ತರನೆಯ ಮನುಷ್ಯ, ಒಬ್ಬ ಕರ್ನಲ್ ರೀತಿಯಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಆ ಒಂದು ಸ್ಪಾಟ್ ನಲ್ಲಿ, ಆ ಒಂದು ಸ್ಥಳದಲ್ಲಿ ಕಾಣಿಸ್ಕೊಳ್ತಾನೆ. ಆ ಮಳೆಗೆ ಹೆದರಿ ಆ ಜನ ಎಲ್ಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಆ ಛತ್ತಿನ ಕೆಳಗಡೆ ಆಶ್ರಯವನ್ನ ಪಡೆದು ನಿಂತಿದ್ದಾರೆ. ಆ ಆಶ್ರಯ ಪಡೆದು ನಿಂತಿರ್ತಕ್ಕಂತಹ ಜನರೆಲ್ಲ ಮಳೆಯ ನಿಲ್ಲುವಿಕೆಗಾಗಿ ಕಾಯ್ತಾ ಇದ್ದಾರೆ. ಇದು ಒಂದು ಮೊದಲನೆಯ ಆಕ್ಟ್ ನಲ್ಲಿ ಪ್ರಾರಂಭ ಆಗುವಂಥದ್ದು, ಮೊದಲನೆಯ ದೃಶ್ಯ ಬರುವಂಥದ್ದು. ಆ ಒಂದು ನಿಂತಿರುವಂತಹ ಜನರಲ್ಲಿ ಫ್ಲವರ್ ಗರ್ಲ್, ಒಬ್ಬ ಹೂ ಮಾರುವಂತಹ ಹುಡುಗಿ ಇದ್ದಾಳೆ. ತನ್ನ ಬುಟ್ಟಿನಲ್ಲಿ ಹಲವಾರು ಹೂಗಳನ್ನ ಇಟ್ಕೊಂಡಿದ್ದಾಳೆ. ಆ ಹೂಗಳನ್ನ ಮಾರಾಟ ಮಾಡಿ ಉಳಿದಿರುವಂತಹ ಹೂಗಳನ್ನ ಬುಟ್ಟಿಯಲ್ಲಿ ಇಟ್ಕೊಂಡು ಅವಳು ರಾತ್ರಿ 11:15 ಸಮಯಕ್ಕೆ ಆ ಬುಟ್ಟಿಯಲ್ಲಿ ಇರ್ತಕ್ಕಂಥ ಹೂಗಳನ್ನ ಇಟ್ಕೊಂಡು ಕಾಯ್ತಿದ್ದಾಳೆ. ಅವಳು ಮನೆಗೆ ಹೋಗ್ಬೇಕು ಅಂತ ಹೇಳಿ ಕಾಯ್ತಿದ್ದಾಳೆ. ಅವು ಇದ್ದಿರುವಂತಹ ಹೂಗಳನ್ನ ಮಾರಾಟ ಮಾಡಿ ಮನೆಗೆ ಹೋಗ್ಬೇಕು ಅಂತ ಕಾಯ್ತಿದ್ದಾಳೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಸೇರಿರ್ತಕ್ಕಂಥ ಜನರ ಸಮೂಹದಲ್ಲಿ ತಾಯಿ ಅವ್ರು ಹೇಳ್ತಾಳೆ, ಮಗ ಫ್ರೆಡ್ಡಿಗೆ ಹೋಗಿ ಒಂದು ಟ್ಯಾಕ್ಸಿಯನ್ನ ತಗೊಂಡು ಬಾ ಅಂತ ಹೇಳಿ ಕಳ್ಸಿರ್ತಾಳೆ. ಮಗ ಫ್ರೆಡ್ಡಿ ಟ್ಯಾಕ್ಸಿ ತರೋದಕ್ಕೆ ಹೋಗಿರ್ತಾನೆ. ಆ ಫ್ಲವರ್ ಗರ್ಲ್ ಬುಟ್ಟಿಯಲ್ಲಿ ಹೂವನ್ನ ಇಟ್ಕೊಂಡು ನಿಂತಿರ್ತಾಳೆ. ಅಲ್ಲೊಬ್ಬ ಆ ತಾಯಿ ಬಹಳ ಇಂಪೇಷಂಟ್ ಆಗಿ ಮನೆಗೆ ಬೇಗ ಸೇರ್ಬೇಕು ಅನ್ನೋ ಒಂದು ಆತುರದಲ್ಲಿ ಮಗ ಬರ್ಲಿಲ್ಲ ಅನ್ನುವಂಥದ್ದು. ಅವಳ ಮಗಳು ಕೂಡ ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದಾಳೆ. ಇನ್ನು ಎಷ್ಟು ಹೊತ್ತಿನವರೆಗೆ ನಾವ್ ಇಲ್ಲಿ ಇರಬೇಕು ಅಂತ ಹೇಳಿ ಆ ತಾಯಿಯನ್ನ ಮಗಳು ಪ್ರಶ್ನೆಯನ್ನ ಮಾಡ್ತಿರ್ತಾಳೆ. ಆ ಸಂದರ್ಭದಲ್ಲಿ ಆ ಒಂದು ಫ್ರೆಡ್ಡಿ ಅನ್ನುವಂಥವನು, ಆ ಮಗ ಅಲ್ಲಿಗೆ ಬರ್ತಾನೆ. ಬಂದು ಅವ್ರ ತಾಯಿಗೆ ಹೇಳ್ತಾನೆ, ನಾನು ಎಲ್ಲ ಸ್ಥಳಗಳಲ್ಲಿ ನೋಡ್ದೆ, ಯಾವುದೇ ರೀತಿಯಾಗಿರುವಂತಹ ಒಂದು ಟ್ಯಾಕ್ಸಿಗಳಾಗ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ತನ್ನ ತಾಯಿಗೆ ಅವನು ಆ ವಿಷಯವನ್ನ ಮನವರಿಕೆ ಮಾಡಿ ಕೊಡುವ ಪ್ರಯತ್ನವನ್ನ ಮಾಡ್ತಾನೆ. ಆಗ ತಾಯಿ ಬೇಜಾರಾಗ್ತಾಳೆ. ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂತಹ ಬೈ ಸ್ಟ್ಯಾಂಡರ್ ಹೇಳ್ತಾನೆ, ಅಮ್ಮ ಈ ಹೊತ್ತಲ್ಲಿ ಟ್ಯಾಕ್ಸಿಗಳು ಸಿಗೋದಿಲ್ಲ. ಕಾರಣ ಏನು ಅಂತಂದ್ರೆ 11:30 ನಾಟಕಗಳು ನಡೀತಿರತ್ತೆ. ನಾಟಕಗಳು ಮುಗಿದ ನಂತರನೇ ಮತ್ತು ಮಳೆ ಬರೋದ್ರಿಂದ ಎಲ್ಲರೂ ಟ್ಯಾಕ್ಸಿಗಳನ್ನ ಅವಲಂಬಿತರಾಗಿರ್ತಾರೆ. ಹೀಗಾಗಿ ನಿಮ್ಗೆ ಟ್ಯಾಕ್ಸಿ ಸಿಗೋದು ಕಷ್ಟ ಅಂತ ಹೇಳ್ತಾನೆ. ಆಗ
ಆ ಫ್ರೆಡ್ಡಿ ಬಂದಂತ ಸಂದರ್ಭದಲ್ಲಿ ವಾಪಸ್ ಅವನ ತಾಯಿ ಹೇಳ್ತಾಳೆ ಮತ್ತೆ ಬೇರೆ ಸ್ಥಳದಲ್ಲಿ ಎಲ್ಲಿಯಾದ್ರೂ ಸಿಗತ್ತಾ, ಅಥವಾ ಲೂಡ್ ಗೇಟ್ ಸರ್ಕಸ್ ದ ಅದರ್ ಅಂತ ಹೇಳಿ ಲೂಡ್ ಗೇಟ್ ಅನ್ನುವಂತ ಸ್ಥಳದಲ್ಲಿ ಮತ್ತೆ ಬೇರೆ ಸ್ಥಳದಲ್ಲಿ ಏನಾದ್ರೂ ಸಿಗತ್ತಾ ನೋಡ್ಕೊಂಡ್ ಬಾ ಅಂತ ಹೇಳಿ ಮಗಳಿಗೆ ಹೇಳಿದಾಗ ಆ ಮಗು ಹೋಗತ್ತೆ. ಹೋಗುವಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಆ ಬುಟ್ಟಿಯಲ್ಲಿ ಆ ಬುಟ್ಟಿಯಲ್ಲಿ ಹೂಗಳನ್ನ ಇಟ್ಕೊಂಡು ಮಾರಾಟ ಮಾಡ್ತಿರ್ತಕ್ಕಂತ ಹೆಣ್ಣು ಮಗಳ ಬುಟ್ಟಿಗೆ ಆತ ಡಿಕ್ಕಿ ಹೊಡಿತಾನೆ. ಅದರಲ್ಲಿ ಇರ್ತಕ್ಕಂತ ಹೂಗಳು ಕೆಳಗಡೆ ಚೆಲ್ಲತ್ತೆ. ಫ್ರೆಡಿ ಅಂತ ಹೇಳಿ ಅವಳು ಆ ಬುಟ್ಟಿಯನ್ನ ಹಿಡ್ಕೊಂಡಿರ್ತಕ್ಕಂತಹ ಹೂ ಮಾರುವಂತ ಹುಡುಗಿ ಫ್ರೆಡಿ ಅಂತ ಹೇಳಿ ಅವನನ್ನ ಸಂಬೋಧನೆ ಮಾಡ್ತಾಳೆ. ಆಗ ತಾಯಿಗೆ ಆಶ್ಚರ್ಯ ಆಗತ್ತೆ, ನನ್ನ ಮಗನ ಹೆಸರು ಇವಳಿಗೆ ಹೇಗ್ ಗೊತ್ತು ಅಂತ ಹೇಳಿ. ಆ ತಾಯಿ ಕೇಳ್ತಾಳೆ, ಆ ಹುಡುಗನ ಹೆಸರು ನಿನಗೆ ಹೇಗ್ ಗೊತ್ತು ಅಂತ ಹೇಳಿ. ಯಾಕೆಂದ್ರೆ ಆ ಹುಡುಗಿಗೆ 18-20 ವರ್ಷ, ಆ ಹುಡುಗನಿಗೂ ಅಷ್ಟೇ ಹತ್ರದ ವಯಸ್ಸಿರೋದ್ರಿಂದ ತಾಯಿಗೆ ಒಂದು ಸಂಶಯ ಬರುತ್ತೆ. ಅವಳು ಕೇಳ್ತಾಳೆ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ನೀವು ನನ್ನ ಹೂಗಳನ್ನ ಖರೀದಿ ಮಾಡೋದಾದ್ರೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಅಲ್ಲಿ ಇರುವಂತಹ ಜನರು ಕೂಡ ಹೂಗಳನ್ನ ಖರೀದಿ ಮಾಡಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾಳೆ. ಅದೇ ರೀತಿ ಅಲ್ಲಿರ್ತಕ್ಕಂಥ ಜೆಂಟಲ್ಮನ್ ಒಂದು ಕರ್ನಲ್ ಪಿಕ್ರಿಂಗ್ ಅನ್ನುವಂಥವನಿಗೂ ಕೂಡ ಅವಳು ಹೂಗಳನ್ನ ಮಾರಾಟಕ್ಕೆ ಮಾಡೋದಕ್ಕೆ ಒತ್ತಾಯ ಮಾಡ್ತಾಳೆ. ತಾಯಿ ಅವಳಿಗೆ ಒಂದಿಷ್ಟು ಹಣವನ್ನ ಕೊಟ್ಟು ಹೂಗಳನ್ನ ಖರೀದಿ ಮಾಡ್ತಾಳೆ. ಕೇಳ್ತಾಳೆ, ಆ ಹುಡುಗನ ಹೆಸರು ನಿನಗೆ ಹೇಗ್ ಗೊತ್ತಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ, ನಾನು ಸಹಜವಾಗಿ ಎಲ್ಲಾ ಯಂಗ್ ಇರುವಂತಹ ಹುಡುಗರನ್ನ ಅಥವಾ ಹುಡುಗರನ್ನ ನಾನು ಫ್ರೆಡಿ ಅಂತಾನೆ ಕರೆಯೋದು ಅಂತ ಹೇಳಿ ಹೇಳಿದಾಗ ಆ ತಾಯಿಗೆ ಸಮಾಧಾನ ಆಗತ್ತೆ. ಆ ಒಂದು ಕರ್ನಲ್ ಅಲ್ಲಿರ್ತಕ್ಕಂಥ ಕರ್ನಲ್ ನೋಡ್ತಿರ್ತಾನೆ. ಆಗ ಅಲ್ಲಿ ಏನಾಗತ್ತೆ ಅಂತಂದ್ರೆ ಇನ್ನೊಂದು ವಿಶೇಷವಾಗಿರುವಂತದ್ದು ಇಲ್ಲಿ ಅಂತಂದ್ರೆ ಆ ನೋಟ್ ಮಾಡ್ತಿರ್ತಕ್ಕಂತಹ ವ್ಯಕ್ತಿ ಅವನು ಯಾರು ಅಂತಂದ್ರೆ ನೋಟ್ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅಲ್ಲಿ ಆ ಒಂದು ನೋಟ್ ಮಾಡ್ತಿರ್ತಕ್ಕಂತಹ ವ್ಯಕ್ತಿ ಹೆನ್ರಿ ಹಿಗ್ಗಿನ್ಸ್ ಅನ್ನುವಂಥವನು ಆ ನೋಟ್ ಮಾಡ್ತಿರ್ತಕ್ಕಂತಹ ವ್ಯಕ್ತಿ. ಅವನು ಫೊನಿಟಿಷಿಯನ್ ಆಗಿರ್ತಾನೆ, ಭಾಷಾಶಾಸ್ತ್ರಜ್ಞನಾಗಿರ್ತಾನೆ. ಜನರ ಡೈಲಾಗ್ಸ್ ಗಳನ್ನ, ಜನರು ಮಾತನಾಡುವಂತ ಶೈಲಿಯನ್ನ, ಅವುಗಳನ್ನ ಅಧ್ಯಯನ ಮಾಡುವಂತ ಸಹಜ ಸ್ವಭಾವ ಆಗಿರೋ ಕಾರಣಕ್ಕಾಗಿ ಅವನು ಆ ಡೈಲಾಗ್ಸ್ ಗಳನ್ನ ಅಧ್ಯಯನ ಮಾಡುವುದಕ್ಕಾಗಿ ಅವರ ಜನರ ಮಾತುಗಳನ್ನ ನೋಟ್ ಮಾಡ್ಕೊಳ್ಳುವಂತಹ ಅಥವಾ ಯಾರು ಯಾವ ಪ್ರಾಂತದಿಂದ ಬಂದಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಹೆನ್ರಿ ಹಿಗ್ಗಿನ್ಸ್ ಮಾಡ್ತಾನೆ. ಅದೇ ರೀತಿ ಅಲ್ಲಿರ್ತಕ್ಕಂತಹ ಕರ್ನಲ್ ನಂತರದಲ್ಲಿ ಆಕ್ಟ್ 2 ನಲ್ಲಿ ನಂತರದಲ್ಲಿ ಅಲ್ಲಿರ್ತಕ್ಕಂತಹ ಒಬ್ಬ ಕರ್ನಲ್ ಎತ್ತರನೆಯ ಮನುಷ್ಯ, ಅವನು ಮತ್ತು ಹೆನ್ರಿ ಹಿಗ್ಗಿನ್ಸ್ ಒಬ್ಬರನ್ನೊಬ್ರು ಭೇಟಿ ಆಗ್ತಾರೆ. ಆಗ ಅಲ್ಲಿರ್ತಕ್ಕಂತಹ ಕರ್ನಲ್ ಪಿಕ್ರಿಂಗ್ ಹೇಳ್ತಾನೆ, ಐ ಆಮ್ ಎ ಸ್ಟೂಡೆಂಟ್ ಆಫ್ ಇಂಡಿಯನ್ ಡೈಲಾಕ್ಟ್ಸ್, ಆಥರ್ ಆಫ್ ಸ್ಪೋಕನ್ ಸಂಸ್ಕೃತ್ ಅಂಡ್ ಆಥರ್ ಆಫ್ ಹಿಗ್ಗಿನ್ಸ್ ಯೂನಿವರ್ಸಲ್ ಅಲ್ಫಾಬೆಟ್ ಅಂತ ಹೇಳಿ ಆ ಕರ್ನಲ್ ಪಿಕ್ರಿಂಗ್ ಹೇಳಿದಾಗ ಇವರು ಹೆನ್ರಿ ಹಿಗ್ಗಿನ್ಸ್ ಹೇಳ್ತಾರೆ, ತಮ್ಮನ್ನ ತಾವು ಪರಿಚಯ ಮಾಡಿಕೊಡ್ತಾರೆ. ನಾನು ಈ ಒಂದು ಫೊನೆಟಿಕ್ಸ್ ಅನ್ನ ಅಧ್ಯಯನ ಮಾಡುವಂತಹ ಅಥವಾ ಫೊನೆಟಿಕ್ಸ್ ಬಗ್ಗೆ ವ್ಯಾಸಂಗ ಮಾಡ್ತಕ್ಕಂತಹ ಮತ್ತು ಜನರ ಡೈಲಾಗ್ಸ್ ಗಳನ್ನ ವ್ಯಾಸಂಗ ಮಾಡ್ತಕ್ಕಂತಹ ಒಬ್ಬ ಫೊನೆಟಿಷಿಯನ್ ಅಂತ ಹೇಳಿ ಹೇಳಿದಾಗ ಹೆನ್ರಿ ಹಿಗ್ಗಿನ್ಸ್ ಅಂತ ಹೇಳಿ ತಮ್ಮನ್ನ ತಾವು ಪರಿಚಯ ಮಾಡ್ಕೊಳ್ತಾರೆ. ಅವರಿಬ್ರು ಕರ್ನಲ್ ಪಿಕ್ರಿಂಗ್ ಮತ್ತು ಹೆನ್ರಿ ಹಿಗ್ಗಿನ್ಸ್ ಇಬ್ರು ಕೂಡ ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಂಡು ವಿ ವಿಲ್ ಹ್ಯಾವ್ ಕಾಫಿ ಆರ್ ಸಮಥಿಂಗ್ ಅಂತ ಹೇಳಿ ಒಂದು ಹೋಟೆಲಿಗೆ ಆ ಪರಿಚಯ ಆದಂತ ಸಂದರ್ಭದಲ್ಲಿ ಅವರಿಬ್ರು ಒಂದು ಹೋಟೆಲಿಗೆ ತೆರಳುತ್ತಾರೆ. ಇಲ್ಲಿ ಈ ಒಂದು ಆಕ್ಟ್ ನಲ್ಲಿ ಬರುವಂತಹ ಇಷ್ಟು ಘಟನೆಗಳು ನಡೆಯುತ್ತೆ. ಫ್ರೆಡಿ ಆಗಿರಬಹುದು, ಆನಂತರ ತಾಯಿ, ಮಗಳು ಮತ್ತು ಬೈ ಸ್ಟ್ಯಾಂಡರ್ ಮತ್ತು ಜೆಂಟಲ್ಮೆನ್ ಆಗಿರ್ತಕ್ಕಂಥ ಕರ್ನಲ್ ಪಿಕ್ರಿಂಗ್ ಹಾಗೂ ಈ ಒಂದು ಹೆನ್ರಿ ಹಿಗ್ಗಿನ್ಸ್ ಅನ್ನುವಂಥವ್ರು ಫೊನೆಟಿಷಿಯನ್. ಇವರನ್ನ ಹೊರತು ಇವರಷ್ಟು ಜನರು ಈ ಮೊದಲ ಆಕ್ಟ್ ದಲ್ಲಿ ಬರ್ತಕ್ಕಂಥ ವಿಶೇಷ ಪಾತ್ರಗಳು. ಈ ಘಟನೆಯಿಂದ ಮೊದಲನೆಯ ಒಂದು ಆಕ್ಟ್ ಮುಗಿಯತ್ತೆ. ಇನ್ನು ಎರಡನೇ ಆಕ್ಟ್ ಗೆ ಬಂದಾಗ ಆ ಹುಡುಗಿಯನ್ನ ನೋಡಿರ್ತಾರೆ. ಆ ಹುಡುಗಿನೂ ಕೂಡ ಈ ಮೊದಲನೇ ಆಕ್ಟ್ ಅಲ್ಲಿ ಆ ಹುಡುಗಿ ಇವರನ್ನು ನೋಡಿರ್ತಾಳೆ, ಹೆನ್ರಿ ಹಿಗ್ಗಿನ್ಸ್ ರನ್ನು ನೋಡಿರ್ತಾಳೆ. ಅವಳಿಗೆ ಏನೋ ಒಂದು ಆಸಕ್ತಿ ಹುಟ್ಟಿರುತ್ತೆ. ಎರಡನೇ ಆಕ್ಟ್ ನಲ್ಲಿ ಬಂದಾಗ ಆ ಹುಡುಗಿ ನೇರವಾಗಿ ಎರಡನೇ ಆಕ್ಟ್ ಗೆ ಹೋದಾಗ ಅಲ್ಲಿ ಸಿಗುವಂತದ್ದು ನಮಗೇನು ಅಂತಂದ್ರೆ, ಎರಡನೇ ಆಕ್ಟ್ ಪ್ರಾರಂಭ ಆಗೋದು ಮಾರನೇ ದಿನ ಬೆಳಗ್ಗೆ 11 ಗಂಟೆಗೆ. ಸಮಯ ಲಂಡನ್ನಿನ ವಿಂಪೋಲೆ ಸ್ಟ್ರೀಟ್ ನಲ್ಲಿ ಎರಡನೇ ಆಕ್ಟ್ ನಲ್ಲಿ ಬರುವಂತದ್ದು ಮಾರನೇ ದಿನ ಬೆಳಗಿನ 11 ಗಂಟೆಯ ಸಮಯ. ಲಂಡನ್ನಿನ ವಿಂಪೋಲೆ ಸ್ಟ್ರೀಟ್ ನಲ್ಲಿರುವಂತಹ ಹಿಗ್ಗಿನ್ಸ್ ರವರ ಲ್ಯಾಬೊರೇಟರಿ ಹಾಗೆ ಕಾಣುವಂತಹ ಒಂದು ದೃಶ್ಯ, ಅವರ ಮನೆ. ಅಲ್ಲಿ ಡ್ರಾಯಿಂಗ್ ರೂಮ್ ಇದೆ. ಹಾಗೇನೆ ಆ ಕೋಣೆಯಲ್ಲಿ ಒಬ್ಬ ಭಾಷಾಶಾಸ್ತ್ರಜ್ಞ ಬಳಸುವ ಪ್ರಯೋಗದ ಉಪಕರಣಗಳಿವೆ. ಆ ಕೋಣೆಯಲ್ಲಿ ಒಂದು ರೈಟಿಂಗ್ ಟೇಬಲ್ ಇದೆ. ಹಾಗೇನೆ ಫೋನೋಗ್ರಾಫ್ ಇದೆ, ಲ್ಯಾರಿಂಗೋಸ್ಕೋಪ್ ಇದೆ. ಹಾಗೇನೆ ರೋ ಆಫ್ ಟೈನಿ ಆರ್ಗನ್ ಪೈಪ್ಸ್ ಇದೆ. ಹಾಗೂ ಶಬ್ದ ಉತ್ಪತ್ತಿಗೆ ಸಂಬಂಧಿಸಿದಂತಹ ಮನುಷ್ಯನ ದೇಹದ ಅಂಗಾಂಗಗಳ ಚಿತ್ರ ಇದೆ. ಈ ಎಲ್ಲ ಆ ಒಂದು ಕೋಣೆಯಲ್ಲಿ ಇರುವಂತದ್ದು. ಅಲ್ಲಿ ಕರ್ನಲ್ ಪಿಕರಿಂಗ್ ಟೇಬಲ್ ನ ಹತ್ರ ಕೂತ್ಕೊಂಡು ಅವರು ತಮ್ಮ ಪ್ರಯೋಗದಲ್ಲಿ ತಲ್ಲೀನರಾಗಿದ್ದಾರೆ. ಅವರ ಪಕ್ಕದಲ್ಲಿ ಹೆನ್ರಿ ಹಿಗ್ಗಿನ್ಸ್ ನಿಂತ್ಕೊಂಡಿದ್ದಾರೆ. ಇಷ್ಟು ಆ ಒಂದು ಮೊದಲನೆಯ ದೃಶ್ಯದಲ್ಲಿ ಕಾಣಬಹುದು. ಅದೇ ಸಮಯಕ್ಕೆ ಅಲ್ಲಿ ಆ ಒಂದು ಕೋಣೆಗೆ, ಆ ಒಂದು ಪ್ರಯೋಗಾಲಯಕ್ಕೆ ಆ ಫ್ಲವರ್ ಗರ್ಲ್
ಯಾರು ಫ್ಲವರ್ ಅನ್ನ ಮಾರ್ತಿದ್ಲು ರಾತ್ರಿ 11:15 11:30 ಸುಮಾರಲ್ಲಿ ರಾತ್ರಿ ಫ್ಲವರ್ ಅನ್ನ ಮಾರ್ತಿದ್ಲು, ಆ ಹೆಣ್ಮಗಳು ಅವರ ಮನೆಗೆ ಆ ಒಂದು ಹೆನ್ರಿ ಹಿಗ್ಗಿನ್ಸ್ ರವರ ಮನೆಗೆ ಬರ್ತಾಳೆ. ಬಂದು ಡೋರ್ ಬೆಲ್ ಮಾಡಿದಾಗ ಆ ಮನೆಯಲ್ಲಿ ಇರ್ತಕ್ಕಂತಹ ಸರ್ವೆಂಟ್ ಮಿಸ್ ಪಿಯರ್ಸ್ ಅನ್ನುವಂತವಳು ಹೋಗಿ ಬಾಗಿಲನ್ನ ತೆಗಿತಾಳೆ. ಆ ಹುಡುಗಿ ಬಂದಿರುವಂತದ್ದನ್ನ ಯಾರೋ ಹುಡುಗಿ ಬಂದಿದ್ದಾಳೆ ಅಂತ ಹೇಳಿ ಹೆನ್ರಿ ಹಿಗ್ಗಿನ್ಸ್ ಅವರಿಗೆ ವಿಷಯವನ್ನ ತಲುಪಿಸ್ತಾಳೆ. ಆ ವಿಷಯವನ್ನ ತಲುಪಿಸಿದ ನಂತರ ಹೆನ್ರಿ ಹಿಗ್ಗಿನ್ಸ್ ಅವರು ಬಹಳ ಕ್ಯೂರಿಯಾಸಿಟಿಯಿಂದ ಯಾರು ಒಳಗಡೆ ಕರಿ ಅಂತ ಹೇಳಿದಾಗ ಆ ಹುಡುಗಿ ಹೂ ಮಾರುವಂತ ಹುಡುಗಿ ಒಳಗಡೆ ಹೋಗ್ತಾಳೆ. ಮನೆ ಒಳಗಡೆ ಹೋಗಿ ಅಲ್ಲಿ ಹೆನ್ರಿ ಹಿಗ್ಗಿನ್ಸ್ ಹೇಳ್ತಾಳೆ, ನಾನು ಒಬ್ಬ ಹೂ ಮಾರುವ ಹುಡುಗಿ, ಅದು ಅವರು ಗುರುತಿಸ್ತಾರೆ ಅವಳನ್ನ, ಅವಳು ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ತಾಳೆ. ಆಗ ಹೆನ್ರಿ ಹಿಗ್ಗಿನ್ಸ್ ಅವರು ಹೇಳ್ತಾರೆ, ಯಾಕೆ ಬಂದಿರುವಂತದ್ದು ಅಂತ ಕೇಳಿದಾಗ ಅವ್ರು ಹೇಳ್ತಾಳೆ, ಐ ವಾಂಟ್ ಟು ಲರ್ನ್ ಹೌ ಟು ಸ್ಪೀಕ್ ಪ್ರಾಪರ್ಲಿ ಅನ್ನುವಂಥದ್ದನ್ನ ಹೇಳ್ತಾಳೆ. ನಾನು ಬಹಳ ಸುಂದರವಾಗಿ ಮಾತನಾಡಬೇಕು, ಬಿಕಾಸ್ ಐ ವಾಂಟೆಡ್ ಟು ವರ್ಕ್ ಇನ್ ಎ ಫ್ಲವರ್ ಶಾಪ್. ನಾನು ರಸ್ತೆ ಮೇಲೆ ಹೂ ಮಾರುವುದನ್ನ ಬಿಟ್ಟು ಒಂದು ಫ್ಲವರ್ ಶಾಪ್ ನಲ್ಲಿ ಒಬ್ಬ ಸೇವಕಿಯಾಗಿ ಅಥವಾ ಕೆಲಸಗಾರ್ತಿಯಾಗಿ ಕೆಲಸಕ್ಕೆ ಸೇರಬೇಕು. ಅದಕ್ಕಾಗಿ ನಾನು ಒಳ್ಳೆಯ ಒಂದು ಚೆನ್ನಾಗಿರುವಂತಹ ಇಂಗ್ಲಿಷ್ ಅನ್ನ ಕಲಿಬೇಕಾಗಿದೆ, ಅದಕ್ಕೆ ನಾನು ನಿಮ್ಮಲ್ಲಿ ಇಂಗ್ಲಿಷ್ ಕಲಿಯೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ. ಆದ್ರೆ ಹೆನ್ರಿ ಹಿಗ್ಗಿನ್ಸ್ ಅವರ ಸ್ವಭಾವ ಏನು ಅಂತಂದ್ರೆ ನೇರವಾಗಿ ಮಾತನಾಡುವಂಥದ್ದು, ಯಾರಿಗ್ ಹರ್ಟ್ ಆಗತ್ತೋ ಅಥವಾ ಅವ್ರಿಗೆ ಏನಾದ್ರು ನೋವಾಗತ್ತಾ ಅನ್ನುವಂಥ ಯಾವ ಯೋಚನೆಯನ್ನು ಮಾಡದೇ ಇರತಕ್ಕಂತಹ ಒಬ್ಬ ಮನುಷ್ಯರಾಗಿರ್ತಾರೆ. ಹಾಗಾಗಿ ಅವರು ಅವಳಿಗೆ ಬಹಳ ಕಠಿಣವಾಗಿ ಹೇಳ್ತಾರೆ. ಅವರು ಅವಳ ಮೇಲೆ ಹಾಸ್ಯವನ್ನ ಮಾಡ್ತಾರೆ. ಅಲ್ಲಿ ಕರ್ನಲ್ ಪಿಕರಿಂಗ್ ಮತ್ತು ಹೆನ್ರಿ ಹಿಗ್ಗಿನ್ಸ್ ಇಬ್ರು ಅವಳನ್ನ ಹಾಸ್ಯವನ್ನ ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ನಿಮಗೆ ಅದಕ್ಕೆ ತಗುಲುವಂತಹ ವೆಚ್ಚವನ್ನ, ಅದಕ್ಕೆ ಎಷ್ಟು ತಗಲತ್ತೋ ಆ ವೆಚ್ಚವನ್ನ ನಾನು ಕೊಡ್ತೀನಿ, ನನಗೆ ಆ ಒಂದು ಇಂಗ್ಲಿಷ್ ಅನ್ನ ಸರಿಯಾಗಿ ಮಾತನಾಡುವಂತದ್ದನ್ನ ಕಲಿಸ್ಕೊಡಿ ಅಂತ ಕೇಳಿದಾಗ ಶಿ ಆಫರ್ಸ್ ಅವಳು ಹಣವನ್ನ ಅವರಿಗೆ ಕೊಡೋದಕ್ಕೆ ರೆಡಿ ಆಗ್ತಾಳೆ. ಇಲ್ಲಿ ಆಗಿರುವಂತದ್ದು ಎರಡನೇ ಒಂದು ದೃಶ್ಯದಲ್ಲಿ ಅವಳು ಹಣವನ್ನ ಕೊಡೋದಕ್ಕೆ ಮುಂದೆ ಬರ್ತಾಳೆ. ಆಗ ಅವರು ಅದಕ್ಕೆ ಉತ್ತರವಾಗಿ ಹೇಳ್ತಾರೆ, ಇಲ್ಲ ನಿನಗೆ ಕಷ್ಟ ಆಗತ್ತೆ ಹಾಗೆ ಹೀಗೆ ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡುವಂತಹ ಮತ್ತು ಅವಳಿಂದ ಒಂದು ಡಿಸ್ಟೆನ್ಸ್ ಅನ್ನ ಕಾಯ್ಕೊಳ್ಬೇಕು ಅಂತ ಮಾಡಿದಾಗ ಅಲ್ಲಿ ಇರ್ತಕ್ಕಂತಹ ಕರ್ನಲ್ ಪಿಕ್ರಿಂಗ್ ಅವರು ಹೆನ್ರಿ ಹಿಗ್ಗಿನ್ಸ್ ರಿಗೆ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ, ಒಂದು ಚಾಲೆಂಜ್ ಅನ್ನ ಮಾಡ್ತಾರೆ. ಇಲ್ಲ, ಆ ಹೆಣ್ಮಗಳಿಗೆ, ಆ ಹುಡುಗಿಗೆ ನೀನು ಏನಾದ್ರೂ ಚೆನ್ನಾಗಿ ಮಾತನಾಡುವುದನ್ನ ಕಲಿಸಿದಿ ಅಂತಂದ್ರೆ ನಾವು ಒಂದು ಬೆಟ್ ಕಟ್ಟೋಣ ಅಂತ ಹೇಳಿ ಒಂದ್ ರೀತಿ ಬೆಟ್ ಅನ್ನ ಕಟ್ತಾರೆ ಇಬ್ರು ಸ್ನೇಹಿತರು. ಆ ಒಂದು ಬೆಟ್ಟಿನ ಅನುಗುಣವಾಗಿ ಹೆನ್ರಿ ಹಿಗ್ಗಿನ್ಸ್ ರವರು ಅವಳಿಗೆ ಆ ಒಂದು ಒಳ್ಳೆ ಇಂಗ್ಲಿಷ್ ಅನ್ನ ಕಲಿಸೋದಕ್ಕೆ ಒಪ್ಕೊಳ್ತಾರೆ. ಒಪ್ಕೊಂಡು ಅವಳನ್ನ ತಮ್ಮ ವಿದ್ಯಾರ್ಥಿನಿಯನ್ನಾಗಿ ತಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೇಳ್ತಾರೆ. ಆಗ ಕರ್ನಲ್ ಪಿಕ್ರಿಂಗ್ ರವರು ಮತ್ತು ಹೆನ್ರಿ ಹಿಗ್ಗಿನ್ಸ್ ಅವರು ತಮ್ಮ ಆ ಒಂದು ಲ್ಯಾಬೊರೇಟರಿ ಅಂತ ಇರುವಂತಹ ಮನೆಯಲ್ಲಿನೇ ಆ ಹೂ ಮಾರುವಂತ ಹುಡುಗಿ ಎಲಿಜಾ ಡೊಲೆಟೆ ಅನ್ನುವಂತ ಹುಡುಗಿ ಅವಳನ್ನ ಮನೆಯಲ್ಲಿ ಇಟ್ಕೊಳ್ಳಕ್ಕೆ ಒಪ್ಕೊಳ್ತಾರೆ, ಮನೆಯಲ್ಲಿ ಇಟ್ಕೊಳ್ತಾರೆ. ಅವಳಿಗೆ ಆ ಒಂದು ಇಂಗ್ಲಿಷ್ ಅನ್ನ ಯಾವ ರೀತಿಯಾಗಿ ಮಾತಾಡ್ಬೇಕು ಅನ್ನುವಂತಹ ಒಂದು ಶಿಕ್ಷಣವನ್ನ ಅವಳಿಗೆ ಕೊಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಒಟ್ಟು 6 ತಿಂಗಳದ ಒಂದು ಆ ಕೋರ್ಸ್ ಅನ್ನ ಅವರು ಅವಳಿಗೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 6 ತಿಂಗಳ ಒಳಗಾಗಿ ಅವರು ಒಳ್ಳೆ ಇಂಗ್ಲಿಷ್ ಅನ್ನ ಕಲಿತಾಳೆ ಅನ್ನುವಂತಹ ಚಾಲೆಂಜ್ ಅನ್ನ ಇವರು ಹೆನ್ರಿ ಹಿಗ್ಗಿನ್ಸ್ ಅವರು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಆ 6 ತಿಂಗಳ ಒಂದು ಅವಧಿನಲ್ಲಿ ಅವಳನ್ನ ಒಳ್ಳೆ ಸಫೋಸ್ಟಿಕೇಟೆಡ್ ಆಗಿ ತಯಾರು ಮಾಡ್ಬೇಕು ಅಂತ ಹೇಳಿ ಮಿಸಸ್ ಪಿಯರ್ಸ್ ಅನ್ನುವಂತಹ ಸೇವಕಿಗೆ ಹೇಳ್ತಾರೆ, ಇವಳನ್ನ ಒಳ್ಳೆ ಗ್ರೂಮ್ ಮಾಡು, ಇವಳಿಗೆ ಒಳ್ಳೆ ಬಟ್ಟೆಯನ್ನ ಕೊಡು, ಇವಳನ್ನ ಚೆನ್ನಾಗಿ ರೆಡಿ ಮಾಡು, ಅವಳ ಟೇಬಲ್ ಮ್ಯಾನರ್ಸ್ ಆಗಿರ್ಬೋದು, ಅವಳ ಬಟ್ಟೆ ಆಗಿರ್ಬೋದು, ಅವಳ ನಡಿಗೆ ಆಗಿರ್ಬೋದು, ಎಲ್ಲವನ್ನ ಅವಳನ್ನ ಒಬ್ಬ ಡಚಸ್ ರೀತಿನಲ್ಲಿ ಪರಿವರ್ತನೆ ಮಾಡೋಣ ಅಂತ ಹೇಳಿ ತಿಳ್ಕೊಂಡು ಅವರು ಹೆನ್ರಿ ಹಿಗ್ಗಿನ್ಸ್ ರವರು ತನ್ನ ಸೇವಕಿ ಆಗಿರ್ತಕ್ಕಂಥ ಮಿಸ್ ಪಿಯರ್ಸ್ ಹೇಳ್ತಾಳೆ. ಅದಕ್ಕೆ ಅವಳು ಒಪ್ಕೊಂಡು ಆ ಒಂದು ಫ್ಲವರ್ ಗರ್ಲ್ ಅನ್ನ, ಲಿಸಾ ಡೊಲೆಟೆಯನ್ನ ಒಳಗಡೆ ಕರ್ಕೊಂಡು ಹೋಗಿ ಅವಳನ್ನ ವೆಲ್ ಡ್ರೆಸ್ಡ್ ಆಗಿ ಮಾಡಿ ಅವಳನ್ನ ಕರ್ಕೊಂಡ್ ಬರ್ತಾರೆ. ಆಗ ಕರ್ನಲ್ ಪಿಕ್ರಿಂಗ್ ಮತ್ತು ಹೆನ್ರಿ ಹಿಗ್ಗಿನ್ಸ್ ಅವರು ಅದೇ ಸಂದರ್ಭದಲ್ಲಿ ಅವಳು ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕಾದ್ರೆ ಆ ಹುಡುಗಿಯ ತಂದೆ ಆಗಿರ್ತಕ್ಕಂಥ, ಹೂ ಮಾರುವ ಹುಡುಗಿಯ ತಂದೆ ಆಗಿರ್ತಕ್ಕಂಥ ಲಿಸಾ ಡೊಲೆಟೆಯ ತಂದೆ ಆಗಿರ್ತಕ್ಕಂಥ ಆಲ್ಫ್ರೆಡ್ ಡೊಲೆಟೆ ಆ ಸಂದರ್ಭಕ್ಕೆ ಆ ಮನೆಗೆ ಬರ್ತಾನೆ. ಹೆನ್ರಿ ಹಿಗ್ಗಿನ್ಸ್ ರವರ ಆ ಒಂದು ಲ್ಯಾಬೊರೇಟರಿ ಅಂತಹ ಮನೆಗೆ ಬರ್ತಾನೆ. ಬಂದು ಅವನು ನನ್ನ ಮಗಳು ಇಲ್ಲಿ ಬಂದಿದ್ದಾಳೆ ಅಂತ ಹೇಳಿ ಅವಳನ್ನ ನೀವು ಇಲ್ಲಿ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಅವಳನ್ನ ಇಟ್ಕೊಂಡಿದ್ದಕ್ಕಾಗಿ ಒಂದಿಷ್ಟು ಹಣವನ್ನ ಡಿಮ್ಯಾಂಡ್ ಮಾಡ್ತಾನೆ ಆತ. ಅವನಿಗೆ 5 ಪೌಂಡ್ ಹಣವನ್ನ ಕೊಟ್ಟು ಅವಳನ್ನ ತಮ್ಮ ಪ್ರಯೋಗದ ವಸ್ತುವನ್ನಾಗಿ ನೋಡೋ ರೀತಿಯಲ್ಲಿ ಹೆನ್ರಿ ಹಿಗ್ಗಿನ್ಸ್ ರವರು ಅವಳನ್ನ ತಮ್ಮ ಪ್ರಯೋಗದ ವಸ್ತುವನ್ನಾಗಿ ಮನೆಯಲ್ಲಿ ಇಟ್ಕೊಂಡು ಅವಳಿಗೆ ಶಿಕ್ಷಣವನ್ನ ಕೊಡುವಂಥದ್ದನ್ನ ಪ್ರಾರಂಭ ಮಾಡ್ತಾರೆ. ಇದರ ಜೊತೆಗೆ 2ನೆಯ ಒಂದು ಅಂಕ ಏನಿದೆ ಅದು ಮುಕ್ತಾಯ ಆಗತ್ತೆ. ಇನ್ನು 3ನೇ ಅಂಕ ಅನ್ನುವಂಥದ್ದು ಬಂದಾಗ 3ನೇ ಅಂಕದಲ್ಲಿ ನಾವು ವಿಶೇಷವಾಗಿ ಕಾಣೋದೇನು ಅಂತಂದ್ರೆ ಅಲ್ಲಿ 3ನೇ ಅಂಕದಲ್ಲಿ ಮಾರನೇ ದಿನ
ಮೂರನೇ ಅಂಕದಲ್ಲಿ ಮಿಸಸ್ ಹಿಗ್ಗಿನ್ಸ್ ರವರ ಅವಳನ್ನ 2ನೇ ಅಂಕದಲ್ಲಿ ಅವಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾರೆ. ಎಷ್ಟೋ ದಿನಗಳು ಕಳೆಯತ್ತೆ, 3 ತಿಂಗಳ ಕಾಲ ಸಮಯ ಕಳೆದಿರತ್ತೆ. ಅವಳನ್ನ ಇಟ್ಕೊಂಡು ಅವಳಿಗೆ ಸರಿಯಾಗಿ ಟ್ರೈನಿಂಗ್ ಅನ್ನ ಕೊಡುವಂತದ್ದು ಇದೆಲ್ಲವೂ ನಡೆದಿರುತ್ತೆ. 3ನೇ ಅಂಕ ಇಷ್ಟೆಲ್ಲ ಆದಂತ ಸಂದರ್ಭದಲ್ಲಿ ನಾವು 3ನೇ ಅಂಕಕ್ಕೆ ಹೋಗ್ತೀವಿ. 3ನೇ ಅಂಕದಲ್ಲಿ ಮಿಸಸ್ ಹಿಗ್ಗಿನ್ಸ್ ಅವರ ಮನೆಯ ಒಂದು ದೃಶ್ಯವನ್ನ ನಾವು ಕಾಣಬಹುದಾಗಿದೆ 3ನೇ ಅಂಕದಲ್ಲಿ. ಆ ಮಿಸಸ್ ಹಿಗ್ಗಿನ್ಸ್ ಅವರ ಮನೆಯಲ್ಲಿ ಅವರು ಮಿಸಸ್ ಹಿಗ್ಗಿನ್ಸ್ ಅವರು ಯಾರಿಗಾಗೋ ಕಾಯ್ತಿರ್ತಾರೆ. ಅವ್ರು ಯಾರೋ ಒಬ್ರು ಗೆಸ್ಟ್ ಬರೋರು ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರು ಕಾಯ್ಕೊಂಡು ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಮಿಸಸ್ ಹಿಗ್ಗಿನ್ಸ್ ರವರು ಕಾಯ್ತಿರುವಂತ ಸಂದರ್ಭದ ಅವರ ಒಂದು ಡ್ರಾಯಿಂಗ್ ರೂಮ್ ನಲ್ಲಿ ಅವರು ಬರುವಿಕೆಗಾಗಿ ಕಾಯ್ತಿರ್ತಾರೆ. ಮಿಸಸ್ ಹಿಗ್ಗಿನ್ಸ್ ಕೂತಿದ್ದಾರೆ. ಮಹಡಿಯ ಮನೆ, ಚೆಲೆಸಾ ಎಂಬಾಕ್ಮೆಂಟ್ ಅಂತಂದ್ರೆ ರೋಡಿಗೆ ಹೊಂದಿಕೊಂಡು ಥೇಮ್ಸ್ ನದಿ ದಡದಲ್ಲಿರುವಂತಹ ಮನೆಯಲ್ಲಿ ಆ ಒಂದು ಕಿಟಕಿಯ ಮುಖಾಂತರ ಥೇಮ್ಸ್ ನದಿಯನ್ನ ನೋಡ್ತಾ ಕೂತಿದ್ದಾರೆ. ಸಮಯ ಮಧ್ಯಾಹ್ನ 4ರಿಂದ 5 ಗಂಟೆ ಸಮಯ ಆಗಿರುತ್ತೆ. ಆ ಮೂರನೆಯ ಒಂದು ದೃಶ್ಯದಲ್ಲಿ, ಆ ಮೂರನೆಯ ಒಂದು ಆಕ್ಟ್ ನಲ್ಲಿ ಅಂಕದಲ್ಲಿ ಕೂತಿದ್ದಾರೆ. ಆಗ ಮನೆಗೆ ಮೂರನೆಯ ಒಂದು ಅಂಕದಲ್ಲಿ ಹೆನ್ರಿ ಹಿಗ್ಗಿನ್ಸ್ ಅವರು ತಾಯಿಯಲ್ಲಿ ಕಾಯ್ತಾ ಇದ್ದಾರೆ. ಇವರು ಹೆನ್ರಿ ಹಿಗ್ಗಿನ್ಸ್ ಮತ್ತು ಹೆನ್ರಿ ಹಿಗ್ಗಿನ್ಸ್ ಅವರು ಅಲ್ಲಿ ಕಾಯ್ತಾ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಹೆನ್ರಿ ಹಿಗ್ಗಿನ್ಸ್ ರವರು ಆ ತಾಯಿಯನ್ನ ಭೇಟಿ ಆಗಬೇಕು ಅಂತ ಹೋಗ್ತಾರೆ. ಹೋಗಿ ಆ ತಾಯಿ ಹತ್ರ ತಮ್ಮ ಜೊತೆಗೆ ಒಬ್ಬ ಹೆಣ್ಣು ಮಗಳನ್ನ ಕರ್ಕೊಂಡು ಬಂದಿದ್ದೀನಿ, ಆ ಹೆಣ್ಣು ಮಗಳನ್ನ ನೋಡಿ ಅಂತ ಹೇಳಿ ಹೇಳ್ತಾರೆ. ಅವಳಿಗೆ ನಾನು ಸಾಕಷ್ಟು ಈ ಒಂದು ಫೊನೆಟಿಕ್ಸ್ ಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳನ್ನ ಕಲಿಸಿಕೊಟ್ಟಿದ್ದೀನಿ, ಅವಳ ಒಂದು ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿದಾಗ ಅವ್ರ ಮನೆಗೆ ಬರ್ತಕ್ಕಂತಹ ಗೆಸ್ಟ್ ಗಳು ಮನೆಗೆ ಯಾರಿಗೋಸ್ಕರ ಅವ್ರು ಕಾಯ್ತಿರ್ತಾರೆ. ಅವರು ಬರುವಂತಹದ್ದು ಒಂದಿಷ್ಟು ಸಮಯದಲ್ಲಿ ಅವರು ಆ ಹುಡುಗಿಯನ್ನ ಎಲಿಜಾ ಡುಲೆಟೆಯನ್ನ ಪರಿಚಯ ಮಾಡ್ತಾರೆ. ಅವಳನ್ನ ಅಲ್ಲಿ ಇರ್ತಕ್ಕಂತ ಹೆನ್ರಿ ಹಿಗ್ಗಿನ್ಸ್ ಮತ್ತು ಕರ್ನಲ್ ಪಿಕ್ರಿಂಗ್ ರವರು ಆ ತಾಯಿ ಅಲ್ಲಿ ಇರ್ತಕ್ಕಂತ ಮಿಸಸ್ ಹಿಗ್ಗಿನ್ಸ್ ದೇವ್ರ ಜೊತೆಗೆ ಒಂದಿಷ್ಟು ಸಂವಾದವನ್ನ ಮಾಡ್ತಾರೆ. ಆ ಹುಡುಗಿಯನ್ನ ಪರಿಚಯ ಮಾಡಿಕೊಡ್ತಾರೆ. ಇವಳಿಗೆ ನಾನು ಇಂಗ್ಲಿಷ್ ಅನ್ನ ಕಲಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೇನೆ. ನೀನು ಇವಳನ್ನ ಒಂದಿಷ್ಟು ಪರೀಕ್ಷೆ ಮಾಡಬೇಕು. ಇವಳ ಬಗ್ಗೆ, ಇವಳು ಮಾತನಾಡುವಂತ ಶೈಲಿಯ ಬಗ್ಗೆ, ಇವಳ ಹಾವ ಭಾವಗಳ ಬಗ್ಗೆ, ಇವಳ ಉಡುಗೆ ತೊಡುಗೆಗಳ ಬಗ್ಗೆ, ಇವಳ ಒಟ್ಟು ಪರ್ಫೆಕ್ಟ್ ಆಗಿ ಒಬ್ಬ ಹೆಣ್ಣು ಮಗಳು ಅಥವಾ ಒಬ್ಬ ಒಳ್ಳೆಯ ಡಚಸ್ ರೀತಿಯಲ್ಲಿ ಆಗೋ ಹಾಗೆ ನಾನು ಇವಳಿಗೆ ಟ್ರೈನಿಂಗ್ ಕೊಡೋದ್ರಲ್ಲಿ ಯಶಸ್ವಿ ಆಗಿದೀನೋ ಇಲ್ವೋ ಅನ್ನುವಂಥದ್ದನ್ನ ನೋಡ್ಬೇಕು, ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಆ ತಾಯಿಗೆ ವಿನಂತಿಯನ್ನ ಮಾಡ್ಕೋತಾರೆ. ಆಗ ಅಷ್ಟೊತ್ತಿಗಾಗ್ಲೇ ಆ ಮನೆಗೆ ಬರ್ಬೇಕಾಗಿರುವಂತಹ ಗೆಸ್ಟ್ ಗಳು ಬರ್ತಾರೆ. ಆ ಗೆಸ್ಟ್ ಗಳು ಬಂದಾಗ ಆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ದ ಪಾರ್ಲರ್ ಮೇಡ್ ಅವಳು ಹೋಗಿ ಬಾಗಿಲನ್ನ ತೆಗಿತಾಳೆ. ತೆಗೆದು ಆ ಬಂದಿರತಕ್ಕಂತಹ ಮಿಸಸ್ ಅಂಡ್ ಮಿಸ್ ಕ್ಲಾರಾ ಐನ್ಸ್ಫೋರ್ಡ್ ಹಿಲ್ ಅನ್ನುವಂಥವ್ರು ಇಬ್ರು ತಾಯಿ ಮತ್ತು ಮಗಳು ಅವ್ರ ಮನೆಗೆ ಬರ್ತಾರೆ. ಅವ್ರ ನಂತರದಲ್ಲಿ ಫ್ರೆಡಿ ಹಿಲ್ ಅನ್ನುವಂತಹ ಒಬ್ಬ ಹುಡುಗ, ಯುವಕ, ಒಂದು 20 ವರ್ಷದ ಹುಡುಗ, ಅವನು ಕೂಡ ಅವ್ರ ಜೊತೆಗೆ ಬಂದಿರ್ತಾನೆ. ಅವ್ರ ಜೊತೆಗೆ ಒಂದಿಷ್ಟು ಕುಶಲೋಪರಿಗಳ ಮಾತುಗಳಾಗತ್ತೆ. ಆ ನಂತರ ಇಲ್ಲಿ ಕರೆದುಕೊಂಡು ಬಂದಿರತಕ್ಕಂತಹ ಫ್ಲವರ್ ಗರ್ಲ್ ಏನಿರ್ತಾಳೆ, ಲಿಸಾ ಡುಲೆಟೆ ಅನ್ನುವಂಥವಳು, ಆ ಲಿಸಾ ಡುಲೆಟೆ ಅವಳನ್ನ ಪ್ರೆಸೆಂಟ್ ಮಾಡ್ತಾರೆ. ಅವಳು ಮಾತಾಡ್ತಾಳೆ. ಅವ್ರ ಜೊತೆಗೆ ಒಂದ್ ರೀತಿಯಾಗಿರುವಂತಹ ಸಫೋಸ್ಟಿಕೇಟೆಡ್ ಆಗಿ ಮಾತಾಡ್ತಾಳೆ. ಅಲ್ಲಿ ಹೆನ್ರಿ ಹಿಗ್ಗಿನ್ಸ್ ರವರಿಗೆ ಅವಳನ್ನ ತಯಾರು ಮಾಡಿದ್ದಕ್ಕಾಗಿ ಒಂದ್ ರೀತಿಯ ಪ್ರೌಡ್ ಫೀಲ್ ಆಗತ್ತೆ, ಅವಳನ್ನ ತಯಾರು ಮಾಡಿದ್ದಕ್ಕಾಗಿ. ಆದ್ರೆ ಅವಳು ಮಾತನಾಡ್ತಾ ಎಲ್ಲೋ ಒಂದಿಷ್ಟು ಸ್ಲಿಪ್ ಆಗ್ತಾಳೆ. ಅಂದ್ರೆ ಅವಳ ಮಾತುಗಳು ತಪ್ಪತ್ತೆ. ಅವಳು ಯಾವ್ದೊಂದು ಕೊಕ್ನಿ ಆಕ್ಸೆಂಟ್ ನಲ್ಲಿ ಮಾತಾಡ್ತಿರ್ತಾಳೆ. ಆ ಕೊಕ್ನಿ ಆಕ್ಸೆಂಟ್ ಅವಳ ಬಾಯಲ್ಲಿ ಬರೋದ್ರಿಂದ ಅವಳಲ್ಲಿ ಒಂದಿಷ್ಟು ಏನಾದ್ರು ಸುಧಾರಣೆಯನ್ನ ಮಾಡಬೇಕು ಅನ್ನುವಂತಹ, ಅವಳು ಪರಿಪೂರ್ಣತೆಯನ್ನ ಹೊಂದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಮಿಸಸ್ ಹಿಗ್ಗಿನ್ಸ್ ರವರು ಮಿಸ್ಟರ್ ಹಿಗ್ಗಿನ್ಸ್ ಗೆ ಹೇಳ್ತಾರೆ. ಆ ನಂತರದಲ್ಲಿ ಆ ಹುಡುಗಿಯನ್ನ ತಯಾರು ಮಾಡುವಂತದ್ದಾಗಿರಬಹುದು, ಅವಳನ್ನ ಮತ್ತಷ್ಟು ಅವಳಿಗೆ ಟ್ರೈನಿಂಗ್ ಅನ್ನ ಕೊಡುವಂತಾಗಿರ್ಬೋದು. ಇನ್ನೂ ಒಂದಿಷ್ಟು ಕಾಲಾವಕಾಶ ಇದೆ, ಸಮಯ ಇದೆ. ಆ ಸಮಯದಲ್ಲಿ ಅವಳನ್ನ ಗ್ರೂಮ್ ಮಾಡುವಂತದ್ದು, ಅವಳ ಲ್ಯಾಂಗ್ವೇಜ್ ಅನ್ನ ಸಫೋಸ್ಟಿಕೇಟೆಡ್ ಆಗಿರುವಂತಹ ಲ್ಯಾಂಗ್ವೇಜ್ ಅನ್ನ ಮಾಡುವಂತಹ ಜವಾಬ್ದಾರಿಯನ್ನ ಮಿಸ್ಟರ್ ಹಿಗ್ಗಿನ್ಸ್ ರವರು ಹೊತ್ಕೊಳ್ತಾರೆ. ಹಾಗೆ ಹೊತ್ಕೊಂಡು ಅಲ್ಲಿಂದ ಆ ಒಂದು ಪರೀಕ್ಷೆ ಆದ ನಂತರ ಫ್ರೆಡಿ ಹಿಲ್ ಅಲ್ಲಿರುವಂತಹ ಹುಡುಗ, ಫ್ರೆಡಿ ಹಿಲ್ ಈ ಒಂದು ಎಲಿಸಾ ಡುಲಿಟೆ ಅವರನ್ನ ನೋಡ್ತಾನೆ. ನೋಡಿ ಅವಳ ಸೌಂದರ್ಯಕ್ಕೆ, ಅವಳ ಒಂದು ಡ್ರೆಸ್ಸಿಗೆ, ಅವಳ ಒಂದು ಸಫೋಸ್ಟಿಕೇಟೆಡ್ ಆಗಿರುವಂತಹ ಲ್ಯಾಂಗ್ವೇಜ್ಗೆ, ಅವಳ ಸೌಂದರ್ಯಕ್ಕೆ ಆ ಫ್ರೆಡಿ ಹಿಲ್ ಅನ್ನುವಂತಹ ಹುಡುಗ ಏನ್ ಬಂದಿರ್ತಾನೆ ತರುಣ, ಅವನು ಮಾರು ಹೋಗ್ತಾನೆ. ಮುಂದೆ ಅಲ್ಲಿಂದ ಕರ್ನಲ್ ಪಿಕರಿಂಗ್ ಮತ್ತು ಹೆನ್ರಿ ಹಿಗ್ಗಿನ್ಸ್ ಮತ್ತು ಇವರೆಲ್ಲರೂ ಸೇರಿ ವಾಪಸ್ ಎಲ್ಲಿಗೆ ಬರ್ತಾರೆ ಅಂತಂದ್ರೆ
ವಿಂಪೋಲೆ ಓಣಿ ವಿಂಪೋಲೆ ಅನ್ನುವಂತಹ ಒಂದು ಸ್ಟ್ರೀಟ್ ನಲ್ಲಿ ಇರ್ತಕ್ಕಂತ ಹೆನ್ರಿ ಹಿಗ್ಗಿನ್ಸ್ ಅವರ ಲ್ಯಾಬ್ರೋಟರಿಗೆ ವಾಪಸ್ ಬರ್ತಾರೆ. ಆಗ ಅಲ್ಲಿ ನಡೆಯುವಂತದ್ದು ಏನು ಅಂತಂದ್ರೆ, ವಿಂಪೋಲೆ ಓಣಿ ಹೆನ್ರಿ ಹಿಗ್ಗಿನ್ಸ್ ಲ್ಯಾಬ್ರೋಟರಿ ಅಲ್ಲಿ ಏನಾಗಿತ್ತು ಅಂತಂದ್ರೆ, ತಾಯಿಗೆ ಅವ್ರು ಹೇಳ್ತಾರೆ ಇವಳನ್ನ ಯಾವ ರೀತಿಯಾಗಿ ನೀವು ಇದು ಮಾಡಿದ್ರಿ ಅನ್ನುವಂತಹ ಮನೆಯಲ್ಲಿ ನಡೆದಿರುವಂತಹ ಸಂಭಾಷಣೆಯಲ್ಲಿ ಅವರು ತಾಯಿಗೆ ಹೇಳ್ತಾಳೆ, ಇವಳು ನನ್ನ ಒಂದು ಪ್ರಯೋಗದ ವಸ್ತು ಅನ್ನುವಂತಹ ರೀತಿಯಲ್ಲಿ ಹೇಳಿದ್ದನ್ನ ಅವಳು ಕೇಳಿಸ್ಕೊಂಡಿರ್ತಾಳೆ. ಎಲಿಜಾ ಡೂಲಿಟ್ ಅನ್ನುವಂತಹ ಹೂ ಮಾರುವಂತಹ ಹುಡುಗಿ ಕೇಳಿಸ್ಕೊಂಡಿರ್ತಾಳೆ. ಅವಳಿಗೆ ಬಹಳ ಬೇಜಾರಾಗಿರುತ್ತೆ. ವಾಪಸ್ ಮನೆಗೆ ಬರ್ತಾರೆ. ಹೆನ್ರಿ ಹಿಗ್ಗಿನ್ಸ್ ಅವರ ಒಂದು ಲ್ಯಾಬ್ರೋಟರಿ ಅಂತಹ ಮನೆಗೆ ಬರ್ತಾರೆ. ಬಂದಾಗ ಅಲ್ಲಿ ಹೆನ್ರಿ ಹಿಗ್ಗಿನ್ಸ್ ರವರು ಅವ್ರ ತಾಯಿಯ ಮುಂದೆ ಹೇಳುವಂತಹದ್ದನ್ನ ಅವಳು ಕೇಳಿಸ್ಕೊಂಡಿರ್ತಾಳೆ. ಅವಳ ಕಿವಿಗೆ ಬಿದ್ದಿರತ್ತೆ. ಆಗ ಅವಳು ಬಹಳ ಬೇಜಾರಾಗ್ತಾಳೆ. ಮತ್ತು ಹೆನ್ರಿ ಹಿಗ್ಗಿನ್ಸ್ ಆಗಿರ್ಬೋದು ಅಥವಾ ಕರ್ನಲ್ ಪಿಕ್ರಿಂಗ್ ಆಗಿರ್ಬೋದು ಅವಳಿಗೆ ಯಾವುದೇ ರೀತಿಯ ಬೆಲೆ ಅಥವಾ ಮಹತ್ವವನ್ನ ಕೊಡ್ತಾ ಇಲ್ಲ. ಅವಳನ್ನ ಒಂದು ಆಬ್ಜೆಕ್ಟ್ ರೀತಿನಲ್ಲಿ, ಅವಳನ್ನು ಒಂದು ಪ್ರಯೋಗದ ರೀತಿನಲ್ಲಿ ನೋಡ್ತಾ ಇದ್ದಾರೆ ಅನ್ನುವಂತಹ ಭಾವನೆ ಅವಳಿಗೆ ಬಂದು ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ಹೆನ್ರಿ ಹಿಗ್ಗಿನ್ಸ್ ಅವರ ಲ್ಯಾಬ್ರೋಟರಿ ಇಬ್ರು ಹೆನ್ರಿ ಹಿಗ್ಗಿನ್ಸ್ ಮತ್ತು ಕರ್ನಲ್ ಪಿಕ್ರಿಂಗ್ ಅವರು ಮಾತಾಡ್ತಾ ಇರುವಂತದ್ದನ್ನ ಕೇಳಿಸ್ಕೊಂಡಿರ್ತಕ್ಕಂಥ ಎಲಿಜಾ ಡುಲಿಟೆ ಅವಳು ಸಿಟ್ಟಿಗೆ ಇರ್ತಾಳೆ. ನನ್ನ ಭಾವನೆಗಳಿಗೆ ಬೆಲೆ ಇಲ್ಲ, ನನಗೆ ಈ ಮನೆಯಲ್ಲಿ ಯಾವುದೇ ಗೌರವ ಇಲ್ಲ, ನನಗೆ ಶಿಕ್ಷಕನಾಗಿ ಕಲಿಸ್ತಕ್ಕಂತಹ ಹೆನ್ರಿ ಹಿಗ್ಗಿನ್ಸ್ ನನಗೆ ಯಾವುದೇ ರೀತಿಯಾದಂತಹ ಮರ್ಯಾದೆಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಹೆನ್ರಿ ಹಿಗ್ಗಿನ್ಸ್ ಅವರ ಜೊತೆಗೆ ಅವಳು ಜಗಳಕ್ಕೆ ಇಳಿತಾಳೆ. ಅವ್ರ ಜೊತೆಗೆ ಜಗಳವನ್ನ ಮಾಡ್ತಾಳೆ. ಅವರ ಚಪ್ಪಲಿಯನ್ನ ಅವರ ಮುಖಕ್ಕೆ ಎಸೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಯಾವ ಶಿಕ್ಷಕ ಅವಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನ ಕೊಡ್ತಾ ಇದ್ನೋ, ಯಾವುದೋ ಒಂದು ಇಂಗ್ಲಿಷ್ ಅನ್ನ ಚೆನ್ನಾಗಿ ಮಾತನಾಡೋದಕ್ಕೆ ಕಲಿಸ್ತಿದ್ನೋ ಅಂತಹ ಶಿಕ್ಷಕನಿಗೆ ಚಪ್ಪಲಿಯಿಂದ ಎಸೆದು ಅವಳು ಅಳ್ತಾ ತನ್ನ ಭಾವನೆಗಳಿಗೆ ಬೆಲೆ ಇಲ್ಲ ಅಂತ ಹೇಳಿ ಅಳ್ತಾ ಅವಳು ಕೂತ್ಕೊಳ್ತಾಳೆ. ಹೆನ್ರಿ ಹಿಗ್ಗಿನ್ಸ್ ಅವರು ಅವಳನ್ನ ಎಷ್ಟೇ ಸಮಾಧಾನ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಆ ಎಲಿಜಾ ಡೂಲೆಟ್ಟೆ ಅನ್ನುವಂತಹ ಹುಡುಗಿ, ಹೂ ಮಾಡುವಂತಹ ಹುಡುಗಿ ಸಮಾಧಾನ ಆಗೋದಿಲ್ಲ. ಅವರಿಬ್ಬರ ಮಧ್ಯೆ ಒಂದು ಘರ್ಷಣೆ ಆಗತ್ತೆ. ಆ ಘರ್ಷಣೆ ಆದಂತ ಸಂದರ್ಭದಲ್ಲಿ ಅವಳು ನೇರವಾಗಿ ಸಿಟ್ಟಿಗೇರಿ, ನಾನು ನಿನ್ ಜೊತೆ ವಾದ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಮಧ್ಯರಾತ್ರಿ 12 ಗಂಟೆಗೆ ನಾವೆಲ್ಲರೂ ಔತಣಕೂಟವನ್ನ ಮುಗಿಸಿ ಬಂದು ನಾನು ಸುಸ್ತಾಗಿ ಮಲಗಿದ್ದೀನಿ, ನಿನ್ ಜೊತೆಗೆ ವಾದ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಆ ಎಲಿಜಾ ಡೂಲೆಟ್ಟಿಗೆ ಹೇಳಿ ಇರತಕ್ಕಂತ ಹೆನ್ರಿ ಹಿಗ್ಗಿನ್ಸ್ ರವರು ತಾವು ಮಲಗೋದಕ್ಕೆ ಹೋಗ್ತಾರೆ. ಅಲ್ಲಿರ್ತಕ್ಕಂತಹ ಹೂ ಮಾರುವಂತ ಹುಡುಗಿ ಅವಳು ನೇರವಾಗಿ ಏನ್ ಮಾಡ್ತಾಳೆ ಅಂತಂದ್ರೆ ಆ ಮನೆಯನ್ನ ಬಿಟ್ಟು ಹೋಗ್ತಾರೆ. ಆ ಹುಡುಗಿ ಮನೆಯನ್ನ ಬಿಟ್ಟು ಹೋಗ್ಬಿಡ್ತಾಳೆ. ಎಲಿಜಾ ಡೂಲೆಟ್ ಅನ್ನುವಂತ ಹುಡುಗಿ ಹೆನ್ರಿ ಹಿಗ್ಗಿನ್ಸ್ ಅವರ ಲ್ಯಾಬ್ರೋಟರಿಯನ್ನ ಅಥವಾ ಅವರ ಮನೆಯನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾಳೆ ಬೆಳಗ್ಗೆ ಏಳುವುದರೊಳಗಾಗಿ. ಮಾರನೇ ದಿನ ಬೆಳಗ್ಗೆ ಹೆನ್ರಿ ಹಿಗ್ಗಿನ್ಸ್ ಮತ್ತು ಕರ್ನಲ್ ಪಿಕ್ರಿಂಗ್ ರವರು, ಅದು ಎಷ್ಟೇದು ಅಂತಂದ್ರೆ ಒಂದು 4ನೇಯ ಹೆನ್ರಿ ಹಿಗ್ಗಿನ್ಸ್ ರವರು ಒಂದು ಅವರ ಮನೆಗೆ ಅವಳು ಹೆನ್ರಿ ಹಿಗ್ಗಿನ್ಸ್ ಅವರ ಮನೆಯನ್ನ ತೊರೆದು ಆ ಹುಡುಗಿ ಹೋಗಿರ್ತಾಳೆ. ಹೋಗಿರುವಂತಹ ಸಂದರ್ಭದಲ್ಲಿ ಇವರು ಅವಳನ್ನ ಹುಡುಕಿಕೊಂಡು ಹೋಗ್ತಾರೆ. ಕರ್ನಲ್ ಪಿಕ್ರಿಂಗ್ ಮತ್ತು ಹೆನ್ರಿ ಹಿಗ್ಗಿನ್ಸ್ ರವರು ಅವಳನ್ನ ಹುಡುಕಿಕೊಂಡು ಹೋಗ್ತಾರೆ. ಆದ್ರೆ ಹೆನ್ರಿ ಹಿಗ್ಗಿನ್ಸ್ ರವರು ತಾಯಿಯ ಮನೆಗೆ ಆ ಹುಡುಗಿ ನಾಪತ್ತೆ ಆಗಿರುವ ವಿಷಯವನ್ನ ಅಥವಾ ಮನೆಯಿಂದ ಹೋಗಿರುವಂತಹ ವಿಷಯವನ್ನ ಹೇಳಬೇಕು ಅಂತ ಅವರು ತಾಯಿಯ ಮನೆಗೆ ಹೋಗ್ತಾರೆ. ಆಗ ಕರ್ನಲ್ ಪಿಕ್ರಿಂಗ್ ರವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಎಲಿಜಾ ಡೂಲಿಟೆ ಅನ್ನುವಂತ ಹುಡುಗಿ ಕಾಣಿಸ್ತಿಲ್ಲ ಅನ್ನುವಂತಹ ವಿಷಯವನ್ನ ಕಂಪ್ಲೇಂಟ್ ರೀತಿಯಲ್ಲಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಅವ್ರು ಬರ್ತಾರೆ. ಹೆನ್ರಿ ಹಿಗ್ಗಿನ್ಸ್ ರವರು ತಾಯಿಯ ಮನೆ ಮಿಸಸ್ ಹಿಗ್ಗಿನ್ಸ್ ರವರ ಮನೆಯನ್ನ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಅಲ್ಲಿ ಅವ್ರು ಪ್ರವೇಶ ಮಾಡಿರ್ತಾರೆ. ಪ್ರವೇಶ ಮಾಡಿದಾಗ ಆ ತಾಯಿಗೆ ಹೇಳ್ತಾರೆ, ಎಲಿಜಾ ಡೂಲಿಟೆ ಅನ್ನುವಂತ ಹುಡುಗಿಗೆ, ಯಾವ ಹುಡುಗಿ ನಾನು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೆ, ಆ ಹುಡುಗಿ ಇವತ್ತು ಮನೆಯಲ್ಲಿ ಇಲ್ಲ, ಮನೆಯನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲೇ ಇರ್ತಕ್ಕಂತ ಫೋನ್ ಅನ್ನ ತಗೊಂಡು ಅವರು ಫೋನ್ ರಿಸೀವರ್ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ಹೇಳಿದಾಗ ಆ ಮನೆಯ ಸೇವಕಿ ಬಂದ್ ಹೇಳ್ತಾಳೆ, ಇಲ್ಲ ನಿಮಗೆ ಮಿಸಸ್ ಹಿಗ್ಗಿನ್ಸ್ ಅವರು ಕರೀತಿದ್ದಾರೆ ಅಂತ ಹೇಳಿದಾಗ ಅವರು ತಾಯಿಯನ್ನ ಭೇಟಿ ಆಗೋದಕ್ಕೆ ಮೇಲೆ ಹೋಗ್ತಾರೆ. ಆಗ ಆ ಪಾರ್ಲರ್ ಮೇಡ್, ಆ ಸರ್ವೆಂಟ್, ಆ ಸೇವಕಿ ಏನಿರ್ತಾಳೆ ಅವಳು ಹಿಗ್ಗಿನ್ಸ್ ಅವರ ತಾಯಿ ಹತ್ರ ಕರ್ಕೊಂಡು ಹೋಗ್ತಾರೆ. ಹೋಗಿ ಆ ತಾಯಿ ಹತ್ರ ಮಾತನಾಡ್ತಿರತಕ್ಕಂತ ಸಂದರ್ಭದಲ್ಲಿ ಆ ಒಂದು 4ನೇ ಅಂಕದಲ್ಲಿ ಇರ್ತಕ್ಕಂತಹ ತಾಯಿಯ ಮನೆ, ಆ ಒಂದು ತಾಯಿಯ ಮನೆಯಲ್ಲಿ ಒಂದು ಡಿಸ್ಕಷನ್ ಆಗತ್ತೆ. ಮನೆಯನ್ನ ಬಿಟ್ಟು ಅವಳು ಬಂದಿದ್ದಾಳೆ, ಅವಳು ಎಲ್ಲಿ ಹೋಗಿದ್ದಾಳು ಅಂತ ಗೊತ್ತಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿರುವಂತಹ ಸಂದರ್ಭದಲ್ಲಿ ಕಂಪ್ಲೇಂಟ್ ಮಾಡಿ ಆ ಹೆಣ್ಣು ಮಗಳ ಜೀವನವನ್ನ, ಅವಳ ಕ್ಯಾರೆಕ್ಟರ್ ಅನ್ನ ಅಸಾಸಿನೇಷನ್ ಮಾಡೋದಕ್ಕೆ ಹೊರಟಿದ್ದೀರ ನೀವು ಅನ್ನುವಂತ ಪ್ರಶ್ನೆ ಬರುತ್ತೆ. ಹಿಗ್ಗಿನ್ಸ್ ರವರು ಆ ಒಂದು ತಾಯಿಗೆ ಆ ಎಲ್ಲ ವಿಷಯವನ್ನ ಹೇಳ್ತಾರೆ. ಹಿಂದಿನ ರಾತ್ರಿ ನಡೆದಿರುವಂತಹ ಘಟನಾವಳಿಗಳನ್ನ ಅಲ್ಲಿ ಹೇಳ್ತಾರೆ. ಹೇಳಿರುವಂತಹ ಸಂದರ್ಭದಲ್ಲಿ ತಾಯಿಯ ಎಲ್ಲ ವಿಚಾರಗಳನ್ನ, ಎಲ್ಲ ವಿಷಯಗಳನ್ನ ಕೇಳಿ, ಇಲ್ಲಿ ಇರ್ತಕ್ಕಂತ ಕರ್ನಲ್ ಪಿಕ್ರಿಂಗ್ ಆಗ್ಲಿ ಅಥವಾ ಹೆನ್ರಿ ಹಿಗ್ಗಿನ್ಸ್ ಆಗ್ಲಿ, ಅವಳು ನಿಮ್ಮ ಜೊತೆಗೆ ಹಲವಾರು ತಿಂಗಳುಗಳಿಂದ ವಾಸವಾಗಿದ್ದಾಳೆ, ಅವಳ ಭಾವನೆಗಳಿಗೆ ನೀವು ಬೆಲೆ ಕೊಡ್ತಾ ಇಲ್ಲ,
ಅವಳನ್ನ ಒಂದು ರೀತಿ ಆಬ್ಜೆಕ್ಟ್ ಆಗಿ ಅಥವಾ ಅವಳನ್ನ ಒಂದು ರೀತಿ ನೀವು ಏನು ಅಂತಂದ್ರೆ ನಿಮ್ಮ ಪ್ರಯೋಗದ ವಸ್ತುವನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಿ. ಅವಳಿಗೆ ಯಾವುದೇ ರೀತಿಯಾಗಿರುವಂತಹ ಗೌರವವನ್ನ ನೀವು ಕೊಡ್ತಾ ಇಲ್ಲ. ಅದಕ್ಕಾಗಿ ನೀವೇನು ಅಂತಂದ್ರೆ ಅವಳು ನಿಮ್ ಮೇಲೆ ಸಿಟ್ಟಿಗೇರಿ ಮನೆಯನ್ನ ತೊರೆದು ಹೋಗಿದ್ದಾಳೆ ಅಂತ ಹೇಳ್ತಾರೆ. ಆಗ ಅಲ್ಲಿ ಮಿಸ್ಟರ್ ಡೂಲೆಟ್ಟೆ ಅನ್ನುವಂಥವನು ಅವನು ಅಲ್ಲಿ ಎಲಿಜಾ ಡೂಲೆಟ್ಟೆಯ ತಂದೆ ಅವನು ಆ ಒಂದು ಮನೆಗೆ ಬರ್ತಾನೆ. ಯಾಕೆ ಅಂತಂದ್ರೆ ಮಗಳನ್ನ ಒಂದು 2ನೇ ಅಂಕದಲ್ಲಿ ಆ ಮಗಳನ್ನ 5 ಪೌಂಡಿಗೆ ಅಂದ್ರೆ 5 ಪೌಂಡ್ ತಗೊಳ್ರಿ, ನನ್ನ ಮಗಳು ನಿಮ್ಮ ಮನೆಯೊಳಗೆ ಇರ್ತಾಳ ಅಂತಂದ್ರೆ ನನಗೆ ಹಣ ಕೊಡ್ಬೇಕು ಅಂತ ಹಣವನ್ನ ಇಸ್ಕೊಂಡು ಹೋಗಿರ್ತಾನೆ. ಬಹಳ ಒಬ್ಬ ಕೆಟ್ಟ ಮನುಷ್ಯನಾಗಿರ್ತಾನೆ. ಅವನಿಗೆ ಅಕ್ರಮವಾದಂತ ಸಂಬಂಧ ಇರ್ತದೆ, ಹೆಂಡತಿಯ ಗುಲಾಮನಾಗಿರ್ತಾನೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಅವನು ಬರ್ತಾನೆ. ಮಿಸ್ಟರ್ ಡೊಲೆಟೆ ಆ ಒಂದು ಮನೆಗೆ ಬರ್ತಾನೆ. ಮನೆಗೆ ಬಂದು ಅಲ್ಲಿ ಅವಳ ಭಾವನೆಗಳಿಗೆ ಬೆಲೆ ಇಲ್ಲ ಅಂತ ಹೇಳಿ ಅವಳು ಮನೆ ಬಿಟ್ಟು ಹೋಗಿರುವಂತದ್ದನ್ನ ಅಷ್ಟೊತ್ತಿಗಾಗಲೇ ಅವನು ಬಂದಿರ್ತಾನೆ. ಹೆನ್ರಿ ಹಿಗ್ಗಿನ್ಸ್ ಮತ್ತು ಕರ್ನಲ್ ಪಿಕರಿಂಗ್ ಅವರು ಮಾತಾಡ್ತಾರೆ. ಅವರ ತಂದೆಯ ಜೊತೆಗೆ ಒಂದಿಷ್ಟು ಸಂವಾದಗಳು ನಡೆಯುತ್ತೆ. ಆಗ ನನ್ನ ಮಗಳನ್ನ ನಾನು ಅಂದ್ರೆ ಅವಳ ಮಗಳು, ನಾನು ಇವಾಗ ಒಳ್ಳೆಯ ಒಂದು ಸ್ಥಿತಿಗೆ ಬಂದಿದ್ದೀನಿ, ನಾನು ಸಾಕಷ್ಟು ಹಣವನ್ನ ಗಳಿಸಿದ್ದೀನಿ ಅಂತ ಹೇಳಿ ಆ ಒಬ್ಬ ಮಿಸ್ಟರ್ ಡೂಲೆಟೆ ಅನ್ನುವಂಥವನು ಎಲಿಜಾ ಡೂಲೆಟೆ ತಂದೆ ಎಲ್ಲ ವಿಚಾರವನ್ನ ಅವಳಿಗೆ ಹೇಳುವಂತಹ ಎಲ್ಲ ವಿಚಾರವನ್ನ ಅಲ್ಲಿರುವಂತ ಜನರಿಗೆ ಹೇಳ್ತಾನೆ. ಆಗ ಅಲ್ಲಿ ಅವಳು ಕೆಳಗಡೆ ಬರ್ತಾಳೆ. ಅವ್ರ ತಾಯಿ ಮಿಸಸ್ ಹಿಗ್ಗಿನ್ಸ್ ಅವರು ಕರ್ನಲ್ ಪಿಕರಿಂಗರಿಗೆ ಹಾಗೂ ಹೆನ್ರಿ ಹಿಗ್ಗಿನ್ಸ್ ಅವರಿಗೆ ಎಲ್ಲ ವಿಚಾರವನ್ನ ತಿಳಿಸ್ತಾರೆ. ಏನು ಅಂತಂದ್ರೆ ಅವಳು ನಿಮ್ಮಿಂದ ಅವಳ ಭಾವನೆಗಳಿಗೆ ಘಾಸಿಯಾಗಿರೋದ್ರಿಂದ ಅವಳು ನಿಮ್ಮ ಮನೆಯನ್ನ ಬಿಟ್ಟು ಇಲ್ಲಿ ಬಂದಿದ್ದಾಳೆ. ನಾನು ಅವಳನ್ನ ಬಚ್ಚಿಟ್ಟಿದ್ದೀನಿ, ಮೇಲಿನ ಕೋಣೆಯಲ್ಲಿ ಇದ್ದಾಳೆ ಅಂತ ಹೇಳಿ ಅಲ್ಲಿ ಇರ್ತಕ್ಕಂತಹ ಎಲಿಜಾ ಡೂಲೆಟೆಯನ್ನ ಮೇಲಿನ ಕೋಣೆಯಿಂದ ಕೆಳಗಡೆ ಕರೆಸ್ತಾರೆ. ಆಗ ಹೆನ್ರಿ ಹಿಗ್ಗಿನ್ಸ್ ಅವರಿಗೂ ಮತ್ತು ಕರ್ನಲ್ ಪಿಕರಿಂಗರಿಗೂ ಸಮಾಧಾನ ಆಗತ್ತೆ. ಮನೆಯನ್ನ ಬಿಟ್ಟು ಹೋಗಿರ್ತಕ್ಕಂಥವಳು ಎಲ್ಲಿ ಹೋದ್ಲು ಅಂತ ಹೇಳಿ ಅವಳು ಮತ್ತೆ ಕೆಳಗಿಳಿದು ಬಂದು ಒಂದಿಷ್ಟು ವಾದ ವಿವಾದಗಳು ಅವರೆಲ್ಲರ ಮಧ್ಯದಲ್ಲಿ ನಡೆಯುತ್ತೆ. ಆ ವಾದ ವಿವಾದಗಳ ನಡೆದಂತ ಸಂದರ್ಭದಲ್ಲಿ ಅವಳು ನನ್ನ ಭಾವನೆಗಳಿಗೆ ಬೆಲೆ ಕೊಡ್ಲಿಲ್ಲ, ನನ್ನನ್ನು ಒಂದು ಆಬ್ಜೆಕ್ಟ್ ರೀತಿಯಲ್ಲಿ ನೀವು ಬಳಸ್ಕೊಂಡಿದ್ದೀರಿ, ಅದಕ್ಕೆ ನಾನು ಫ್ರೆಡಿ ಅನ್ನುವಂಥವನು ನನ್ನನ್ನ ಪ್ರೀತಿಸ್ತಿದ್ದಾನೆ. ಆ ಫ್ರೆಡಿ ಯಾರನ್ನ ಅವಳು ಮಿಸಸ್ ಹಿಗ್ಗಿನ್ಸ್ ರ ಮನೆಯಲ್ಲಿ ಭೇಟಿಯಾಗಿದ್ಲು, ಆ ಫ್ರೆಡಿ ಅನ್ನುವಂಥದ್ದು ನನಗೆ ದಿನನಿತ್ಯ ಪ್ರೇಮ ನಿವೇದನೆಯನ್ನ ಮಾಡ್ತಾ ಇದ್ದಾನೆ. ದಿನಕ್ಕೆ 2-3 ಕಾಗದಗಳನ್ನ ಬರೀತಾನೆ, ಪ್ರೇಮ ನಿವೇದನೆಯನ್ನ ಮಾಡ್ತಿದ್ದಾನೆ. ಅದಕ್ಕೆ ನಾನು ಅವನನ್ನ ಮದುವೆ ಆಗ್ತೀನಿ. ನಿಮ್ಮ ಭಾವನೆಗಳಿಲ್ಲದಂತಹ ವ್ಯಕ್ತಿಗಳ ಜೊತೆಗೆ ನನಗೆ ಬದುಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಳು ಹಲವಾರು ವಿಚಾರಗಳನ್ನ, ಅವಳು ಯಾಕೆ ಅವ್ರ ಮೇಲೆ ಬೇಜಾರಾಗಿದ್ದಾಳೆ ಅನ್ನುವಂತಹ ವಿಚಾರವನ್ನ ಎಲ್ಲವನ್ನ ಹೇಳ್ತಾಳೆ. ಆ ಒಂದು ಕಾರಣಕ್ಕಾಗಿ ಅವಳೆಲ್ಲ ವಿಷಯಗಳನ್ನ ಹೇಳಿದ ನಂತರ ನಾನು ಫ್ರೆಡಿಯನ್ನ ಮದುವೆ ಆಗ್ತೀನಿ ಅನ್ನುವಂಥದ್ದು ಹೇಳಿದಾಗ ಹೆನ್ರಿ ಹಿಗ್ಗಿನ್ಸರಿಗೆ ಬಹಳ ಕೋಪ ಬರುತ್ತೆ. ಕಾರಣ ಏನು ಅಂತಂದ್ರೆ ಅವಳನ್ನ ತಯಾರು ಮಾಡಿ ನಿನ್ನನ್ನ ಯಾರೋ ಒಬ್ಬ ಗವರ್ನರು ಅಥವಾ ಯಾರೋ ಒಬ್ಬ ಶ್ರೇಷ್ಠ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ನಿನ್ನನ್ನ ಮದುವೆ ಆಗ್ತಾನೆ. ನೀನು ಆ ಫ್ರೆಡಿಯನ್ನ ನೀನು ಮದುವೆ ಆದಿ ಅಂತಂದ್ರೆ ನಿನ್ನ ಜೀವನ ಹಾಳಾಗಿ ಹೋಗತ್ತೆ. ಅದಕ್ಕಾಗಿ ಅಂತ ಹೇಳಿದಾಗ ಅವಳು ಕನ್ವಿನ್ಸ್ ಆಗೋದಿಲ್ಲ. ಯಾಕಂದ್ರೆ ಶ್ರೀಮಂತಿಕೆ ಅನ್ನುವಂಥದ್ದು ಅಥವಾ ಬಡತನ ಅನ್ನುವಂಥದ್ದು ಅದು ಯಾವುದು ಮುಖ್ಯ ಅಲ್ಲ. ಮನುಷ್ಯನಿಗೆ ಪ್ರೀತಿ, ವಿಶ್ವಾಸ, ಅನಂತರ ಆದರತೆ ಇವೆಲ್ಲವೂ ಕೂಡ ಬಹಳ ಮುಖ್ಯ ಅನ್ನುವಂತಹ ವಿಚಾರವನ್ನ ಅವಳು ಬಹಳ ಸುಂದರವಾಗಿ ಅವರಿಗೆ ಆ ಹೆನ್ರಿ ಹಿಗ್ಗಿನ್ಸ್ ಮತ್ತು ಕರ್ನಲ್ ಪಿಕರಿಂಗರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾಳೆ. ಭಾವನೆಗಳೇ ಇಲ್ಲದ ವ್ಯಕ್ತಿಗಳ ಜೊತೆಗೆ ಬದುಕೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನ ಹೇಳ್ತಾಳೆ. ಹೇಳಿ ಅವಳು ಫ್ರೆಡಿಯ ಜೊತೆಗೆ ಮದುವೆ ಆಗುವ ತೀರ್ಮಾನವನ್ನ ಹೇಳ್ತಾಳೆ. ಆಗ ಆ ಹೆನ್ರಿ ಹಿಗ್ಗಿನ್ಸ್ ಅವರ ತಾಯಿ ಎಲಿಜಾ ಡೂಲೆಟೆ ಹೇಳ್ತಾರೆ, ದ ಕೋಚ್ ಈಸ್ ರೆಡಿ ಫಾರ್ ಯು, ಅಂದ್ರೆ ನಿನ್ನ ಮದುವೆಯ ಕಾರ್ಯಕ್ರಮ, ನಿನ್ನ ಮದುವೆಗೆ ಕರೆದುಕೊಂಡು ಹೋಗುವಂತಹ ಕೋಚ್ ರೆಡಿ ಆಗಿದೆ, ನೀನು ರೆಡಿ ಆಗು ಬಾ ಅಂತ ಹೇಳ್ತಾಳೆ. ಆಗ ಅಲ್ಲಿರ್ತಕ್ಕಂತಹ ಕರ್ನಲ್ ಪಿಕರಿಂಗ್ ಮತ್ತು ಹೆನ್ರಿ ಹಿಗ್ಗಿನ್ಸ್ ರವರು ಅವಳಿಗೆ ವಿದಾಯವನ್ನ ಹೇಳ್ತಾರೆ. ಅವಳಿಗೆ ವಿದಾಯವನ್ನ ಹೇಳ್ತಾರೆ, ಅವಳನ್ನ ಕಳಿಸಿಕೊಡ್ತಾರೆ. ಅಲ್ಲಿಗೆ ಈ ಒಂದು ನಾಟಕ ಮುಗಿಯತ್ತೆ. ಇದು ಸಂಕ್ಷಿಪ್ತವಾಗಿರುವಂತಹ ಕಥೆಯ ರೂಪದಲ್ಲಿ ಹೇಳುವಂತಹ ಪ್ರಯತ್ನವನ್ನ ನಾನು ಮಾಡಿದೀನಿ. ಈ ನಾಟಕದ ವಿಶೇಷತೆ ಏನು ಅಂತಂದ್ರೆ, ನಾವು ಯೂಶುವಲಿ ಏನ್ ನೋಡ್ತೀವಿ ಅಂತಂದ್ರೆ ಅಪೋಸಿಟ್ ಸೆಕ್ಸ್ ಆಲ್ವೇಸ್ ಅಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಕಳೆದ ಹಲವಾರು ತಿಂಗಳುಗಳಿಂದ ಅವಳು ಅವರ ಮನೆಯಲ್ಲಿ ಇದ್ರು ಕೂಡ ಈ ಹೆನ್ರಿ ಹಿಗ್ಗಿನ್ಸ್ ಆಗಿರ್ಬೋದು, ಅನಂತರ ಕರ್ನಲ್ ಪಿಕರಿಂಗ್ ಆಗಿರ್ಬೋದು, ಅವಳ ಜೊತೆಗೆ ಯಾವುದೇ ರೀತಿಯಾಗಿರುವಂತಹ ಒಂದು ಕೆಟ್ಟ ರೀತಿಯಾಗಿ ನಡೆದುಕೊಳ್ಳುವಂತದ್ದಾಗ್ಲಿ ಅಥವಾ ತಮ್ಮ ಭಾವನೆಗಳನ್ನ ಅಭಿವ್ಯಕ್ತಪಡಿಸುವಂತದ್ದಾಗ್ಲಿ ಮಾಡಿರೋದಿಲ್ಲ. ಹಾಗಾಗಿ ಇಲ್ಲಿ ಭಾವನೆಗಳಿಗೆ ಬೆಲೆ ಅನ್ನುವಂಥದ್ದು ಏನು ಅಂತಂದಾಗ ಅವರು ಇಲ್ಲಿ ಬಹಳ ಅದ್ಭುತವಾಗಿ ಹೆನ್ರಿ ಹಿಗ್ಗಿನ್ಸ್ ಅವರು ಹೇಳ್ತಾರೆ. ಅಲ್ಲಿ ನಾಟಕದಲ್ಲಿ ಬರುತ್ತೆ ಅದು. ಹಲವಾರು ವಿಚಾರಗಳನ್ನ ಅವ್ರು ಹೇಳ್ತಾರೆ. ಎಲ್ಲಿಯವರೆಗೆ ಸ್ಯಾಕ್ರೆಡ್ ಆಗಿರೋದಿಲ್ವೋ, ಶಿಕ್ಷಣ ಅನ್ನುವಂಥದ್ದು ಪವಿತ್ರವಾಗಿರೋದಿಲ್ವೋ ಅಲ್ಲಿಗೆವರೆಗೆ ಶಿಕ್ಷಣವನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಬಹಳ ಅದ್ಭುತವಾಗಿ
ಹೆನ್ರಿ ಹಿಗ್ಗಿನ್ಸ್ ಅವರು ಅಂದ್ರೆ ಆ ಹೆನ್ರಿ ಹಿಗ್ಗಿನ್ಸ್ ಅವರು ಹೇಳ್ತಾರೆ. ಅದು ಬಹಳ ಮಾರ್ಮಿಕವಾಗಿ ಅವ್ರು ಹೇಳ್ತಾರೆ. ಎಲ್ಲಿ ಅವರಿಗೆ ಪಾವಿತ್ರ್ಯವಾಗಿ ಇರೋದಿಲ್ವೋ ಅಲ್ಲಿ ಅವರಿಗೆ ಶಿಕ್ಷಣ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವ್ರು ಬಳಸುವಂತ ಪದ. ಆ ಹುಡುಗಿ ಒಬ್ಬ ಬ್ಯೂಟಿಫುಲ್ ಆಗಿರುವಂತ ಹುಡುಗಿ ಕಳೆದ ಹಲವಾರು ತಿಂಗಳುಗಳಿಂದ ಹೆನ್ರಿ ಹಿಗ್ಗಿನ್ಸ್ ರವರ ಮನೆಯಲ್ಲಿ ಇದ್ರು ಕೂಡ ಅವಳು ಬಹಳ ಸುರಕ್ಷಿತವಾಗಿ ಬಹಳ ಸೇಫ್ ಆಗಿ ಅವರಿಂದ ಪಡೆದುಕೊಳ್ಬೇಕಾಗಿರುವಂತಹ ಜ್ಞಾನವನ್ನ ಅರ್ಜನೆ ಮಾಡುವಂತಹ ಒಬ್ಬ ವಿದ್ಯಾರ್ಥಿನಿಯ ರೀತಿಯಲ್ಲಿ ಅವರು ಅವಳನ್ನ ನೋಡಿರ್ತಾರೆ. ಈ ರೀತಿಯಾಗಿ ಬಹಳ ಅದ್ಭುತವಾಗಿರುವಂತಹ ಒಂದು ನಾಟಕವನ್ನ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಜಾರ್ಜ್ ಬರ್ನಾರ್ಡ್ ಶಾ ಅವರು ಮಾಡ್ತಾರೆ. ಆ ಇಷ್ಟು ಈ ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳುವಂತಹ ಪ್ರಯತ್ನವನ್ನ ಮಾಡಿದೀನಿ. ಇನ್ನೂ ಒಂದಿಷ್ಟು ವಿಷಯಗಳನ್ನ ಏನಾದ್ರೂ ಇದ್ರೆ ಅಂದ್ರೆ ಇದರ ನಾಟಕದಲ್ಲಿ ಇರ್ತಕ್ಕಂತಹ ಸಾಲುಗಳನ್ನ ಕೋಟ್ ಮಾಡಿದ್ರೆ ಸಮಯ ಸಾಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನ ಸಂಕ್ಷಿಪ್ತವಾದ ಕಥೆ ರೂಪದಲ್ಲಿ ನಾಟಕದ ಒಂದಿಷ್ಟು ಕಥೆಯ ರೂಪದಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದೀನಿ. ಇದರಲ್ಲಿ ಬಹಳ ವಿಶೇಷವಾಗಿರುವಂತಹ ಕೆಲವೊಂದಿಷ್ಟು ಸಾಲುಗಳು ಬರುತ್ತೆ. ಬಹಳ ಅದ್ಭುತವಾಗಿರುವಂತಹದ್ದು ಸಂಬಂಧಗಳ ಬಗ್ಗೆ ಒಂದಿಷ್ಟು ವಿಶೇಷತೆಗಳು ಇರುವಂತಹ ಒಂದಿಷ್ಟು ಸಂಬಂಧಗಳ ಬಗ್ಗೆ ಹೇಳುವಂತಹ ಮಾತುಗಳು ಕೂಡ ಬಹಳ ಅದ್ಭುತವಾಗಿದೆ ಈ ಜಾರ್ಜ್ ಬರ್ನಾರ್ಡ್ ಶಾ ಅವರು ಬರೆದಿರ್ತಕ್ಕಂತಹ ಈ ಪಿಗ್ಮ್ಯಾಲಿಯನ್ ಅನ್ನುವಂತಹ ನಾಟಕದಲ್ಲಿ. ಹಾಗಾಗಿ ಈ ನಾಟಕ ಜಾರ್ಜ್ ಬರ್ನಾರ್ಡ್ ಶಾ ಅವರು ಬರೆದಿರ್ತಕ್ಕಂತಹ ನಾಟಕಗಳಲ್ಲಿ ಶ್ರೇಷ್ಠ ನಾಟಕವಾಗಿ ಹೊರಹೊಮ್ಮುವುದಕ್ಕೆ ಕಾರಣ ಏನು ಅಂತಂದ್ರೆ ಇದರಲ್ಲಿ ಇರ್ತಕ್ಕಂತಹ ವಿಷಯ ವಸ್ತು ಮುಂದೆ ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಒಂದು ಸಿಕ್ವೆಲ್ ಆಗ್ಲಿ ಯಾವುದನ್ನೇ ಆಗ್ಲಿ ಯಾವುದು ಒಂದು ಜಾರ್ಜ್ ಬರ್ನಾರ್ಡ್ ಶಾ ಅವರು ಬರೆಯುವಂತಹ ಪ್ರಯತ್ನವನ್ನ ಮಾಡೋದಿಲ್ಲ. ಕಾರಣ ಏನು ಅಂತಂದ್ರೆ ಇದನ್ನ ಓದುಗರಿಗೆ ಬಿಟ್ಬಿಡ್ತಾರೆ ಜಾರ್ಜ್ ಬರ್ನಾರ್ಡ್ ಶಾ ಅವರು. ಅಂದ್ರೆ ನೀವಿಲ್ಲಿ ಯಾವ ರೀತಿಯಾಗಿ ಇದನ್ನ ಊಹೆ ಮಾಡ್ಕೊಳ್ತೀರಿ ಅಥವಾ ಯಾವ ರೀತಿಯಾಗಿ ನಾಟಕವನ್ನ ನೋಡ್ಬೇಕು ಅಂತ ಹೇಳಿ ನಾವು ಅನ್ಕೊಳ್ತೀವೋ, ಇಲ್ಲಿ ಅವರಿಬ್ಬರ ಒಂದು ಒಡನಾಟ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗಿತ್ತಾ? ಯಾಕೆಂದ್ರೆ ಅವಳು ಅಲ್ಲಿರ್ತಕ್ಕಂತಹ ಹೆನ್ರಿ ಹಿಗ್ಗಿನ್ಸ್ ರವರನ್ನ ಆ ರೀತಿ ನನ್ನ ಮನಸ್ಸನ್ನ ನೋಯಿಸಿದ್ರಿ, ನನಗೆ ಭಾವನೆಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅವಳಿಗೆ ಬಹುಶಃ ಹೆನ್ರಿ ಹಿಗ್ಗಿನ್ಸ್ ಅವರ ಮೇಲೆ ಮನಸ್ಸಾಗಿತ್ತಾ ಅನ್ನುವಂತಹ ಸಹಜ ಒಂದು ಪ್ರಶ್ನೆ ನಮ್ಮ ಓದುಗರಿಗೆ ಹೇಳುತ್ತೆ. ಹಾಗೇನೆ ಇಲ್ಲಿ ಅಷ್ಟು ತಿಂಗಳುಗಳ ಕಾಲ ಅಲ್ಲಿ ಇದ್ದಾಗಿನೂ ಕೂಡ ಅವರ ಮಧ್ಯೆ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಏರ್ಪಡ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ಅದೊಂದು ಶೈಕ್ಷಣಿಕವಾಗಿರುವಂತಹ ಅಥವಾ ಒಂದು ಉತ್ತಮ ಸಮಾಜದಲ್ಲಿ ಇರಬೇಕಾಗಿರತಕ್ಕಂತ ವ್ಯವಸ್ಥೆ ಮತ್ತು ಅದಕ್ಕೆ ಕೊಡಬೇಕಾಗಿರುವಂತಹ ಸಂದೇಶ ಏನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಆದ್ರೆ ಇಲ್ಲಿ ಆ ಒಂದು ಏನು ಮೂಲತಃ ಗ್ರೀಕ್ ಪುರಾಣದಲ್ಲಿ ಬರುವಂತಹ ಪಿಗ್ಮೇಲಿಯನ್ ಅನ್ನುವಂತಹ ಪಾತ್ರ ತಾನೇ ರಚನೆ ಮಾಡಿರ್ತಕ್ಕಂತಹ ಮೂರ್ತಿಯ ಮೇಲೆ ಯಾವ ರೀತಿಯಾಗಿ ವ್ಯಾಮೋಹಿತನಾಗ್ತಾನೆ, ಅದನ್ನ ಪ್ರೀತಿಸ್ತಾನೆ, ಅದನ್ನ ತನ್ನದಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾನೆ. ಹಾಗೆ ಇಲ್ಲಿ ಹೆನ್ರಿ ಹಿಗ್ಗಿನ್ಸ್ ರವರು ತಾವೇ ನಿರ್ಮಾಣ ಮಾಡಿರ್ತಕ್ಕಂತಹ ಆ ಎಲಿಜಾ ಡುಲೆಟೆ ಅನ್ನುವಂತಹ ಹೂ ಮಾರುವ ಹುಡುಗಿಯನ್ನ, ಅವಳು ಸುಂದರಿಯಾಗಿದ್ರು ಕೂಡ ಅವಳು ನೀಲಿ ಬಟ್ಟೆಯನ್ನ ತೊಟ್ಟು ಅದ್ಭುತವಾಗಿ ಕಂಡಾಗಲೂ ಕೂಡ ಅವಳಿಗೆ ಮನಸೋಲದೆ ತಮ್ಮನ್ನ ತಾವು ಒಬ್ಬ ಶಿಕ್ಷಕ ಅನ್ನುವಂತಹ ಆ ನಾನೊಬ್ಬ ಒಂದು ವಿಷಯ ಅಭ್ಯಾಸದ ವಿಜ್ಞಾನಿ ಅನ್ನುವಂತಹ ಒಂದು ವಿಚಾರದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವಳನ್ನ ಆ ದೃಷ್ಟಿಯಲ್ಲಿ ನೋಡೋದಿಲ್ಲ. ಹಾಗಾಗಿ ಈ ಒಂದು ನಾಟಕದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಾಗ್ಲಿ, ಬಹಳಷ್ಟು ಕುತೂಹಲ ಈ ನಾಟಕದ ಓದುಗರನ್ನ ಕೆರಳಿಸತ್ತೆ. ಆ ಎಲ್ಲ ಪ್ರಶ್ನೆಗಳನ್ನ ನಾವು ಅರಸಿಕೊಂಡು ಹೊಂಟಾಗ, ಆ ಎಲ್ಲ ಪ್ರಶ್ನೆಗಳನ್ನ ನಾವು ಹುಡುಕಿಕೊಂಡು ಹೊಂಟಾಗ ಯಾವ ಸಂದೇಶವನ್ನ ಜಾರ್ಜ್ ಬರ್ನಾರ್ಡ್ ಶಾ ಅವರು ಸಮಾಜಕ್ಕೆ ಕೊಡಬೇಕು ಅನ್ಕೊಂಡಿದ್ರು ಅನ್ನುವಂಥದ್ದು ಈ ಓದುಗರ ಊಹೆಗೆ ಬಿಡ್ತಾರೆ. ಓದುಗರೇ ಅವರೇ ಸ್ವತಃ ಚಿಂತನೆಯನ್ನ ಮಾಡೋದಕ್ಕೆ ಜಾರ್ಜ್ ಬರ್ನಾರ್ಡ್ ಶಾ ಅವರು ಬಿಡ್ತಾರೆ. ಇಲ್ಲಿ ಬಹಳ ಸುಂದರವಾಗಿರುವಂತಹ ಒಂದು ಕೊಕನಿ ಸ್ಟೈಲ್ ನಲ್ಲಿ ಅವಳು ಮಾತಾಡುವಂತಹ ಮಾತುಗಳಾಗಿರ್ಬೋದು, ಅಲ್ಲಿ ಆ ಒಂದು ಓವೆಲ್ ಸೌಂಡ್ ಗಳನ್ನ ಮಿಸ್ಸ್ಪೆಲ್ ಮಾಡುವಂತದ್ದಾಗಿರ್ಬೋದು, ಆನಂತರ ಅವುಗಳ ಬಗ್ಗೆ ಸರಿಯಾದ ಉಚ್ಚಾರಣೆ ಮಾಡದೇ ಇರುವಂತದ್ದಾಗಿರ್ಬೋದು, ಮತ್ತು ಅಲ್ಲಿ ಅವಳ ಒಂದು ಭಾಷೆಗೂ ಮತ್ತು ಸಫೋಸ್ಟಿಕೇಟೆಡ್ ಆಗಿರುವಂತಹ ಲೇಡಿಯ ಭಾಷೆಗೂ ಇರುವಂತಹ ವ್ಯತ್ಯಾಸ ಏನು ಅನ್ನುವಂಥದ್ದನ್ನ ಹೇಳುವಂತದ್ದಾಗಿರ್ಬೋದು, ಬಹಳ ಅದ್ಭುತವಾಗಿ ಈ ನಾಟಕದಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಜಾರ್ಜ್ ಬರ್ನಾರ್ಡ್ ಶಾ ಅವರು ಮಾಡ್ತಾರೆ. ಹಾಗೇನೆ ಈ ಒಂದು ನಾಟಕ ಓದ್ತಾ ಹೋದಂಗೆ ಇಲ್ಲಿ ಹಲವಾರು ವಿಚಾರಗಳು ಮತ್ತು ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಥವಾ ಮದುವೆಗೆ ಸಂಬಂಧಪಟ್ಟಂತೆ ಅಥವಾ ಗಂಡ್ಮಕ್ಳು ಹೆಣ್ಮಕ್ಳು ಸಂಬಂಧಿಸಿದಂತಹ ವಿಷಯಗಳನ್ನ ಬಹಳ ಅದ್ಭುತವಾಗಿ ಈ ಒಂದು ನಾಟಕದಲ್ಲಿ ಚಿತ್ರಿಸುವಂತಹ ಅಥವಾ ಕಟ್ಟಿಕೊಡುವಂತಹ ಒಂದು ಪ್ರಯತ್ನವನ್ನ ಜಾರ್ಜ್ ಬರ್ನಾರ್ಡ್ ಶಾ ಅವರು ಮಾಡ್ತಾರೆ. ಇಷ್ಟು ಈ ನಾಟಕದ ಬಗ್ಗೆ ನಾನು ಹೇಳಕ್ಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಬೆಳಕನ್ನ ಚೆಲ್ಲಿಕ್ಕೆ ಈ ಒಂದು ಧಾರವಾಡ ಕಟ್ಟೆ ಅನ್ನುವಂತಹ ಈ ವಿಶೇಷ ಆನ್ಲೈನ್ ಉಪನ್ಯಾಸಗಳ ಅಧ್ಯಕ್ಷರಾಗಿರುವಂತಹ ಆದರಣೀಯ ಬಸವರಾಜ್ ಡೋಣೂರ್ಮಠ್ ಸರ್ ಅವರು ಏನಾದ್ರು ಒಂದಿಷ್ಟು ಬೆಳಕನ್ನ ಅಧ್ಯಕ್ಷೀಯ ತಮ್ಮ ನುಡಿಗಳಲ್ಲಿ ಚೆಲ್ತಾರೆ. ಅಂದ್ರೆ ಅಷ್ಟು
ಉಳಿದುದನ್ನ ನಾನು ಈ ಒಂದು ಧಾರವಾಡ ಕಟ್ಟೆ ಅಧ್ಯಕ್ಷ ಆಗಿರುವಂತಹ ಆದರಣೀಯ ಬಸವರಾಜ ಸರ್ಗೆ ಇದ್ರ ಮೇಲೆ ಒಂದಿಷ್ಟು ಹೆಚ್ಚಿನ ಬೆಳಕನ್ನು ಚೆಲ್ಲೋದಕ್ಕೆ ವಿನಂತಿಯನ್ನ ಮಾಡಿಕೊಂಡು ನನ್ನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಶಿವರಾಜ್ ಕೇಳಿಸ್ತದ? ಹಾ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸಾಹಿತ್ಯಾಸಕ್ತರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೆ ಸುಮಾರು 45-50 ನಿಮಿಷಗಳ ಕಾಲ ನಾವು ಕಿರಣ್ ನಡಕಟ್ಟಿಯವರ ಮಾತುಗಳನ್ನ ಕೇಳಿದ್ದೇವೆ. ಈ ನಾಟಕದ ಬಗ್ಗೆ ನಾನು ಕೆಲವು ಮಾತುಗಳನ್ನ ಆಡಬೇಕು ಎಂದು ಅವರು ಅಪೇಕ್ಷಿಸಿದ್ದಾರೆ. ಆದರೆ ನಾನು ಮುಂಬಯಿಯ ವಿಮಾನ ನಿಲ್ದಾಣದಲ್ಲಿ ಕುಳಿತುಕೊಂಡಿದ್ದೇನೆ. ಸುತ್ತಮುತ್ತ ಜನರು ಇದ್ದಾರೆ. ಈ ಪರಿಸರದಲ್ಲಿ ನಿಂತುಕೊಂಡು ಎಷ್ಟರ ಮಟ್ಟಿಗೆ ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ ಗೊತ್ತಿಲ್ಲ. ಹಿರೇರೋಗಿಯ SP ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕಿರಣ್ ನಡಕಟ್ಟಿ ಅವರು ಜಾರ್ಜ್ ಬರ್ನಾರ್ಡ್ ಶಾನ ಬಹಳ ಮಹತ್ವದ ನಾಟಕ ಪಿಗ್ಮಾಲಿಯನ್ ನಾಟಕದ ಬಗ್ಗೆ ಇಲ್ಲಿವರೆಗೆ ಮಾತನಾಡಿದರು. ನಾನು ಅವರ ಎಲ್ಲ ಮಾತುಗಳನ್ನ ಕೇಳಿಸಿಕೊಳ್ಳಲಿಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ನಾನು ಪ್ರವಾಸದಲ್ಲಿದ್ದೆ. ಕಿರಣ್ ಅವರ ಉಪನ್ಯಾಸದ ಕೊನೆಯ ಭಾಗವನ್ನ ನಾನು ಕೇಳಿಸಿಕೊಂಡೆ. 10-15 ನಿಮಿಷ ಅವರ ಮಾತುಗಳನ್ನ ನಾನು ಕೇಳಿಸಿಕೊಂಡಿದ್ದೇನೆ. ಜಾರ್ಜ್ ಬರ್ನಾರ್ಡ್ ಶಾನ ಪಿಗ್ಮಾಲಿಯನ್ ನಾಟಕದ ಬಗ್ಗೆ ಕಿರಣ್ ಸಾಕಷ್ಟು ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ನಾಟಕದ ವಸ್ತು, ಭಾಷೆ, ತಂತ್ರ ಮತ್ತು ನಾಟಕಕಾರನ ಲೋಕದರ್ಶನ ಮತ್ತು ಈ ನಾಟಕ ನಮಗೆ ನೀಡಬಹುದಾದ ಸಂದೇಶ, ಇಂಥ ಅನೇಕ ಸಂಗತಿಗಳ ಬಗ್ಗೆ ಕಿರಣ್ ಮಾತನಾಡಿದ್ದಾರೆ. ಕಿರಣ್ ಇಂಡಿಯಾ ಹತ್ತಿರದ ಹಿರೇರುಗಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹಿರೇರುಗಿ ವಿಜಯಪುರ ಜಿಲ್ಲೆಯ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸಿದ ಒಂದು ಸಣ್ಣ ಊರು. ಗೋಳೆಗಾಂವ್ ಮತ್ತು ಹಿರೇರುಗಿಯ ಮಧ್ಯೆ ಒಂದು ಮಠ ಇದೆ. ಗಿರಿಜಾ ಮಾತೆ ಮತ್ತು ಬಸವಲಿಂಗರ ಮಠ ಇದೆ. ನಾನು ಆಗಾಗ ಆ ಮಠಕ್ಕೆ ಹೋಗ್ತಾ ಇರ್ತೇನೆ. ಬಹಳ ಪವಿತ್ರವಾದಂತ ಸ್ಥಳದಲ್ಲಿ ಊರಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಿರಣ್ ನನಗೆ ಒಂದು 2-3 ವರ್ಷಗಳಿಂದ ಪರಿಚಯ. ನಾವು ಒಂದು 2-3 ಸಲ ಭೇಟಿಯಾಗಿದ್ದೇವೆ, ಮಾತನಾಡಿದ್ದೇವೆ. ಕಿರಣ್ ಅವರ ಸಾಹಿತ್ಯ ನಿಷ್ಠೆ, ಓದು, ಅಧ್ಯಯನ ನನ್ನ ಮನಸ್ಸಿನ ಮೇಲೆ ಒಳ್ಳೆಯ ಪ್ರಭಾವ ಬೀರಿದೆ. ಐ ಆಮ್ ಪ್ರೌಡ್ ಆಫ್ ಹಿಸ್ ಸ್ಕಾಲರ್ಶಿಪ್. ಹಿಂದಿನ ಉಪನ್ಯಾಸ ಬಹಳ ಮಹತ್ವದ ಉಪನ್ಯಾಸ. ಯಾಕೆಂತಂದ್ರೆ ಸಾಮಾನ್ಯವಾಗಿ ನಾವು ಜಾರ್ಜ್ ಬರ್ನಾರ್ಡ್ ಶಾನ ಪಿಗ್ಮಾಲಿಯನ್, ಮ್ಯಾನ್ಸ್ ಫಾರ್ ಮ್ಯಾನ್ ಇಂಥ ನಾಟಕಗಳ ಬಗ್ಗೆ ಮಾತನಾಡುವುದಿಲ್ಲ. ಕ್ಯಾಂಡಿಡಾ ನಾಟಕದ ಬಗ್ಗೆ ಮಾತನಾಡ್ತೇವೆ ಮತ್ತು ಸೇಂಟ್ ಜೋನ್ ನಾಟಕದ ಬಗ್ಗೆ ಮಾತನಾಡ್ತೇವೆ. ಇದು ಕೂಡ ಕ್ಯಾಂಡಿಡಾ ಮತ್ತು ಸೇಂಟ್ ಜೋನ್, ಸ್ವಲ್ಪ ಮಟ್ಟಿಗೆ ಸೀಸರ್ ಡಿಕ್ಲೋಪ್ಯಾಟ್ರಾ, ಈ 3 ನಾಟಕಗಳು ನನಗೆ ಬಹಳ ಇಷ್ಟ. ಆದ್ರೆ ಶಾ ಸುಮಾರು ನಾಟಕಗಳನ್ನ ಬರೆದಿದ್ದಾನೆ, ಅನೇಕ ನಾಟಕಗಳನ್ನ ಬರೆದಿದ್ದಾನೆ. ಈ ಸೋಷಿಯಲ್ ರಿಯಲಿಸಂ ಅನ್ನೋದೇನಿದೆಯಲ್ಲ, ಸಾಮಾಜಿಕ ವಾಸ್ತವತೆ ಅಥವಾ ಸಾಮಾಜಿಕ ವಾಸ್ತವಾದ, ಮೊದಲ ಬಾರಿಗೆ ಇಂಗ್ಲೆಂಡ್ ನಲ್ಲಿ ರಂಗಭೂಮಿಯ ಮೇಲೆ ತಂದ ಕೀರ್ತಿ ಜಾರ್ಜ್ ಬರ್ನಾರ್ಡ್ ಶಾಗೆ ಸಲ್ತದೆ. ಜಾರ್ಜ್ ಬರ್ನಾರ್ಡ್ ಶಾನ ನಾಟಕಗಳ ಮೂಲ ಬೇರೆ ಸಂಸ್ಕೃತಿಯಲ್ಲಿದೆ, ಬೇರೆ ಭಾಷೆಯಲ್ಲಿದೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಮೊದಲ ಬಾರಿಗೆ ಇಂಗ್ಲೆಂಡ್ ನಲ್ಲಿ ಸಾಮಾಜಿಕ ವಾಸ್ತವತೆಯನ್ನ ಅವನು ರಂಗಭೂಮಿಯ ಮೇಲೆ ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸಿದ. ಈ ಪಿಗ್ಮಾಲಿಯನ್ ನಾಟಕ ಕೂಡ ಇಟ್ಸ್ ಒನ್ ಆಫ್ ದಿಸ್ ಫೇಮಸ್ ಸೋಷಿಯಲ್ ರಿಯಲಿಸ್ಟಿಕ್ ಪ್ಲೇಸ್. ಜಾರ್ಜ್ ಬರ್ನಾರ್ಡ್ ಶಾ
ನಿಸ್ಸಂಶಯವಾಗಿ 20ನೇ ಶತಮಾನದ ಬಹಳ ಮಹತ್ವದ ಅತ್ಯಂತ ಪ್ರತಿಭಾವಂತ ಲೇಖಕರಲ್ಲಿ ಒಬ್ಬ. ಹಾಗೆ ಅವನ ಆರ್ಟಿಸ್ಟಿಕ್ ಕ್ವಾಲಿಟೀಸ್ ನೋಡಿದ್ರೆ ಜಾರ್ಜ್ ಬರ್ನಾರ್ಡ್ ಶಾನ ಕಲಾತ್ಮಕತೆಯನ್ನ ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಬರೋದಾದ್ರೆ, ಅವನ ನಾಟಕಗಳ ಸಾಮಾಜಿಕತೆಯ ಸ್ವರೂಪವನ್ನ ಗಮನದಲ್ಲಿಟ್ಟುಕೊಂಡು ಮಾತನಾಡೋದಾದ್ರೆ, ಜಾರ್ಜ್ ಬರ್ನಾರ್ಡ್ ಶಾ ನಿಸ್ಸಂಶಯವಾಗಿ PS ಲೇಖನಕ್ಕಿಂತಲೂ ಮತ್ತು WBS ಬಹಳ ಉತ್ತಮವಾದ ಲೇಖಕ, ಹೆಚ್ಚು ಉತ್ತಮವಾದ ಲೇಖಕ. ಜಾರ್ಜ್ ಬರ್ನಾರ್ಡ್ ಶಾಗೆ ಕೇವಲ ತನ್ನ ನಾಟಕಗಳಿಂದ ಲೋಕಪ್ರಿಯನಾಗಿಲ್ಲ, ಅವರು ತನ್ನ ವಿಟಿಸಿಸಂದ ಕಾರಣಕ್ಕಾಗಿ ಮತ್ತು ಅವನ ಹಾಸ್ಯ ಪ್ರಜ್ಞೆ ಕಾರಣಕ್ಕಾಗಿ ಅವನು ಜಗತ್ತಿನಲ್ಲಿ ಮನೆ ಮಾತಾಗಿದ್ದ. ನನಗೆ ಈ ನಾಟಕದ ಬಗ್ಗೆ ಹೇಳೋದಕ್ಕಿಂತ ಎರಡು ಬಹಳ ಜನಪ್ರಿಯ ಜಾರ್ಜ್ ಬರ್ನಾರ್ಡ್ ಶಾನ ಹಾಸ್ಯ ಪ್ರಸಂಗಗಳನ್ನ ಹೇಳಬೇಕು ಅಂತ ಅನಿಸ್ತದೆ. ಒಂದು ಸಲ ಒಬ್ಬ ಯುವ ತರುಣ ನಾಟಕಕಾರ ಜಾರ್ಜ್ ಬರ್ನಾರ್ಡ್ ಶಾ ಮನೆಗೆ ಹೋಗಿ, ಸರ್, ನಾನೊಂದು ನಾಟಕ ಬರೆದಿದ್ದೇನೆ, ಅದರ ಪ್ರದರ್ಶನ ಇಂದು ಲಂಡನ್ನದ ಒಂದು ರಂಗಮಂದಿರದಲ್ಲಿ ಮಾಡುವ ಯೋಜನೆ ಹಾಕಿಕೊಂಡಿದ್ದೇನೆ, ದಯವಿಟ್ಟು ನೀವು ಬಂದು ನಾಟಕವನ್ನ ಇನಾಗ್ರೇಟ್ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಆಗ್ಬಹುದು ಎಂದು ಹೇಳಿ ಜಾರ್ಜ್ ಬರ್ನಾರ್ಡ್ ಶಾ 7-7:30 ಗಂಟೆಗೆ ಲಂಡನ್ನ ಮುಖ್ಯ ಬೀದಿಯಲ್ಲಿರುವ ರಂಗಮಂದಿರಕ್ಕೆ ಹೋಗ್ತಾನೆ, ನಾಟಕವನ್ನ ಉದ್ಘಾಟನೆ ಮಾಡ್ತಾನೆ. ಆಗ ತರುಣ ನಾಟಕಕಾರ ಹೇಳ್ತಾನೆ, ಸರ್, ನನಗೆ ಬಹಳ ಸಂತೋಷವಾಯ್ತು, ನೀವು ಇಲ್ಲಿವರೆಗೆ ಬಂದು ನನ್ನ ನಾಟಕವನ್ನ, ಈ ತರುಣ ನಾಟಕಕಾರನ ನಾಟಕ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದೇವೆ, ಬಹಳ ಸಂತೋಷ ಆಯ್ತು, ದಯವಿಟ್ಟು ನೀವು 1 ಗಂಟೆಗೆ ನಾಟಕವನ್ನು ನೋಡಬೇಕು ಎಂದು ಕೇಳಿಕೊಳ್ತಾರೆ. ಆಗಬಹುದು ಎಂದು ಬರ್ನಾರ್ಡ್ ಶಾ ಹೇಳ್ತಾರೆ. ಆಗ ಆ ಥಿಯೇಟರ್ ನಲ್ಲಿ ಒಂದು ವಿಶೇಷವಾದ ಆಸನ ವ್ಯವಸ್ಥೆಯನ್ನ ಜಾರ್ಜ್ ಬರ್ನಾರ್ಡ್ ಶಾಗೆ ಮಾಡಲಾಗ್ತದೆ. ಜಾರ್ಜ್ ಬರ್ನಾರ್ಡ್ ಶಾ ನಾಟಕ ಪ್ರಾರಂಭ ಆಗ್ತದೆ. ಬರ್ನಾರ್ಡ್ ಶಾ ನಾಟಕ ನೋಡ್ತಾ ಇರ್ತಾನೆ. ಒಂದೇ 1 ನಿಮಿಷದಲ್ಲಿ ಅವನು ಆಕಳಿಸ್ಲಿಕ್ಕೆ ಶುರು ಮಾಡ್ತಾನೆ, ಆಕಳಿಕೆ ಬಂದಿರ್ತದೆ. ಒಂದು 5 ನಿಮಿಷದಲ್ಲಿ ಅವನು ನಿದ್ರೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಒಂದು 10 ನಿಮಿಷದಲ್ಲಿ ಗಾಢವಾದ ನಿದ್ರೆಗೆ ಜಾರಿ ಹೋಗ್ತಾನೆ. ನಾಟಕ ಮುಗಿಯುವವರೆಗೂ ಬರ್ನಾರ್ಡ್ ಶಾ ಎಚ್ಚೆತ್ತುಕೊಳ್ಳುವುದಿಲ್ಲ. ನಾಟಕ ಮುಗಿದಾದ್ಮೇಲೆ ತರುಣ ನಾಟಕಕಾರ ಶಾನ್ ಹತ್ರ ಹೋಗಿ ಕೇಳ್ತಾನೆ, ಸರ್, ನನ್ನ ನಾಟಕ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ. ಆಗ ಶಾ ಹೇಳ್ತಾರೆ, ಮೈ ಸ್ಲೀಪ್ ಈಸ್ ಮೈ ರೆಸ್ಪಾನ್ಸ್ ಟು ಇನ್ನ ನಾಟಕ ಹೇಗಿತ್ತು ಅನ್ನೋದಕ್ಕೆ ಬೇರೆ ವರ್ಣನೆ ಬೇಕಾಗಿಲ್ಲ, ನನ್ನ ನಿದ್ರೆಯೇ ನನ್ನ ಪ್ರತಿಕ್ರಿಯೆ ಅಂತ ಹೇಳ್ತಾನೆ. ಇದು ಅನೇಕ ಪ್ರಸಂಗಗಳು ಅವನ ಜೀವನದಲ್ಲಿ ನಡೆದಿವೆ. ನಮ್ಗೆಲ್ಲ ಗೊತ್ತಿರ್ಬೇಕು, ಶಾ ಬಹಳ ದೀರ್ಘಕಾಲ ಬದುಕಿದ, ಸುಮಾರು 90 ವರ್ಷ ಬದುಕಿದ. ಅವನು ಮದ್ಯಪಾನ ವ್ಯಸನಿಯಾಗಿರ್ಲಿಲ್ಲ, ಧೂಮಪಾನ ಮಾಡ್ತಾ ಇರಲಿಲ್ಲ, ಸೇದೋದು ಕುಡಿಯೋದು ಯಾವುದು ಮಾಡ್ತಾ ಇರಲಿಲ್ಲ, ಸಸ್ಯಾಹಾರಿ ಆಗಿದ್ದ. ಅವನು ಮಾಂಸಾಹಾರಿ ಕೂಡ ಆಗಿರ್ಲಿಲ್ಲ. ಒಂದು ಆಕೆ ಒಂದು ಕಮೆಂಟ್ ಮಾಡ್ತಾಳೆ, ಅಲ್ಲಿ ನೋಡಿ ಹೇಗೆ ಒಂದು ಪ್ರಾಣಿ ಹುಲ್ಲು ತಿಂತಾ ಇದೆ. ಅದು ಶಾನ ಕಿವಿಗೆ ಬೀಳ್ತದೆ. ಆಗ ಅವನು ಹೇಳ್ತಾನೆ, ಹೌದು, ನಾನು ಪ್ರಾಣಿ ಹುಲ್ಲು ತಿಂತೇನೆ, ನೀವು ನೋಡಿ ರಾಕ್ಷಸರು, ಊಟಗಳು, ನೀವು ಮಾಂಸಾಹಾರ ಸ್ವೀಕಾರ ಮಾಡ್ತಾ ಇದ್ದೀರಿ, ನಿಮ್ಮ ಹೊಟ್ಟೆಯಲ್ಲಿ ಕೇವಲ ಮೂಳೆಗಳು, ತಲೆಗೋಡೆಗಳು ಇವೆ, ನನ್ನ ಹೊಟ್ಟೆಯಲ್ಲಿ ಗಾರ್ಡನ್ ಇದೆ ಅಂತ ಅವನು ಹೇಳ್ತಾನೆ. ಇದು ಅನೇಕ ಸಂದರ್ಭದಲ್ಲಿ ಅವನು ತನ್ನ ಹಾಸ್ಯ ಪ್ರಜ್ಞೆಯಿಂದ, ಹಾಸ್ಯ ಚಟಾಕಿಯಿಂದ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಇನ್ನು ಶಾನ ಕ್ಯಾಂಡಿಡಾ ನಾಟಕವನ್ನ ಕ್ಯಾಂಡಿಡಾ ನಾಟಕದ ಮೇಲೆ ನಾವು ಚರ್ಚೆಯನ್ನ ಇಟ್ಕೊಳ್ಬೇಕು. ಬಹಳ ಮಹತ್ವದ ನಾಟಕ. ಇತ್ತೀಚೆಗೆ ಭಾರತದಲ್ಲಿ ಕುಟುಂಬ ವ್ಯವಸ್ಥೆ ಶಿಥಿಲಗೊಳ್ತಾ ಇದೆ, ದುರ್ಬಲಗೊಳ್ತಾ ಇದೆ. ಸಣ್ಣ ಸಣ್ಣ ಕಾರಣಕ್ಕಾಗಿ ಪತಿ ಪತ್ನಿಯರು ದೂರ ಆಗ್ತಾ ಇದ್ದಾರೆ, ಡೈವರ್ಸ್ ಹೋಗ್ತಾ ಇದ್ದಾರೆ. ಯಾವ ಸಂಬಂಧಗಳು ದೀರ್ಘಕಾಲ ಬದುಕ್ತಾ ಇಲ್ಲ. ಅಥವಾ ಸ್ನೇಹ ಆಗಿರ್ಬೋದು, ಪ್ರೇಮ ಆಗಿರ್ಬೋದು, ಅಥವಾ ದಾಂಪತ್ಯ ಆಗಿರ್ಬೋದು, ಅದು ಬದುಕ್ತಾ ಇಲ್ಲ, ಬಹಳ ದೀರ್ಘಕಾಲ ಅದು ಉಳಿತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಜಾರ್ಜ್ ಬರ್ನಾರ್ಡ್ ಶಾನ ಕ್ಯಾಂಡಿಡಾ ನಾಟಕವನ್ನ ಓದ್ಬೇಕು. ನನಗೆ ಬಹಳ ಪ್ರಿಯವಾದ ನಾಟಕ.
ಆ ನಾಟಕದ ಕೊನೆಗೆ ಕ್ಯಾಂಡಿಡಾ ತೆಗೆದುಕೊಳ್ಳುವ ನಿರ್ಧಾರ ಆ ಆ ತನ್ನ ಕುಟುಂಬವನ್ನ ತೋರಿಸ್ತದೆ. ಹಾಗೆ ಸೇಂಟ್ ಜೂನ್ ನಾಟಕ ಕೂಡ ತುಂಬಾ ಮಹತ್ವದ ನಾಟಕ. ಅದ್ರ ಬಗ್ಗೆಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ನಾಟಕದಲ್ಲಿ ಅಪಿಯರೆನ್ಸ್ ಮತ್ತು ರಿಯಾಲಿಟಿ ಇದರ ಬಗ್ಗೆ ಕಿರಣ್ ಸಾಕಷ್ಟು ಮಾತನ್ನ ಆಡಿದರು. ಅಪಿಯರೆನ್ಸ್ ಮತ್ತು ರಿಯಾಲಿಟಿ, ತೋರಿಕೆ ಮತ್ತು ಇರುವಿಕೆಯ ನಡುವೆ ಬಹಳ ವ್ಯತ್ಯಾಸ ಇರ್ತದೆ. ವ್ಯತ್ಯಾಸ ಇರಲೇಬೇಕು, ಅಂತರ ಇರಲೇಬೇಕು ಎಂದು ನಾನು ಹೇಳುವುದಿಲ್ಲ. ಆದ್ರೆ ಸಾಮಾನ್ಯವಾಗಿ ಮನುಷ್ಯ ಜಗತ್ತಿನಲ್ಲಿ ಇದೆಲ್ಲ ಇರುತ್ತದೆ. ಯಾಕಂದ್ರೆ ಮುಖವಾಡ ಕೇವಲ ಮನುಷ್ಯ ಧರಿಸುತ್ತಾನೆ. ಯಾವುದಾದ್ರೂ ಒಂದು ಪ್ರಾಣಿ, ಪಕ್ಷಿ ನೀವು ಮುಖವಾಡ ಧರಿಸುವುದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯ ಮಾತ್ರ ಮುಖವಾಡ ಧರಿಸ್ತಾ ಇರ್ತಾನೆ. ಒಂದು ಮುಖವಾಡಲ್ಲ, ಅನೇಕ ಮುಖವಾಡಗಳನ್ನ ಅವನು ಧರಿಸ್ತಾ ಇರ್ತಾರೆ. ಹೀಗಾಗಿ ಮನುಷ್ಯನಿಗೆ ತನ್ನ ಮುಖದ ಪರಿಚಯ ತನಗೆ ಆಗುವುದಿಲ್ಲ, ಅಷ್ಟು ಮುಖವಾಡಗಳನ್ನ ಅವನು ಧರಿಸುತ್ತಾನೆ. ಹೀಗಾಗಿ ತೋರುವಿಕೆ ಮತ್ತು ಇರುವಿಕೆಯ ಮಧ್ಯೆ ಬಹಳ ದೊಡ್ಡ ಮಟ್ಟದ ವ್ಯತ್ಯಾಸ ಇರ್ತದೆ. ಪ್ರಾಣಿಗಳ ಜಗತ್ತಿನಲ್ಲಿ ಹಾಗಿಲ್ಲ, ಪಕ್ಷಿಗಳ ಜಗತ್ತಿನಲ್ಲಿ ಹಾಗಿಲ್ಲ. ಪಕ್ಷಿಗಳು, ಪ್ರಾಣಿಗಳು ಇರುವಿಕೆಗೂ ತೋರಿಕೆಗೂ ವ್ಯತ್ಯಾಸವೇ ಇರುವುದಿಲ್ಲ, ಮನುಷ್ಯನಲ್ಲಿ ಮಾತ್ರ ಇರ್ತದೆ. ಹೀಗಾಗಿ ಮನುಷ್ಯನಿಗೆ ಮೋಸ ಮಾಡ್ತಾನೆ ಮತ್ತು ದ್ರೋಹ ಮಾಡ್ತಾನೆ. ಪ್ರಾಣಿಗೆ ದ್ರೋಹ ಮಾಡೋದಿಲ್ಲ. ಚಿರತೆಗೆ ಅಥವಾ ಹುಲಿ ವೇಷ ತೊಡೋದಿಲ್ಲ. ಅದು ತನ್ನ ಕ್ರೂರತೆಯನ್ನ, ವ್ಯಗ್ರತೆಯನ್ನ ಅದು ತೋರಿಸಿಬಿಡ್ತದೆ. ಮನುಷ್ಯ ಹಾಗೆ ಮಾಡೋದಿಲ್ಲ. ಸಂತನಂತೆ ಕಾಣ್ತಾನೆ, ಕೊಲೆಯನ್ನ ಮಾಡ್ತಾನೆ, ಸ್ನೇಹಿತರಂತೆ ಬರ್ತಾನೆ, ಬೆನ್ನಿಗೆ ಚೂರಿ ಹಾಕ್ತಾನೆ. ಇದೆಲ್ಲ ಮನುಷ್ಯನ ಜಗತ್ತಲ್ಲಿ ಮಾತ್ರ ಸಾಧ್ಯ. ಇದರ ಬಗೆಗೆ ಸಾಕಷ್ಟು ಗಮನವನ್ನ ಹರಿಸಿದ್ದಾರೆ. ಶೇಕ್ಸ್ಪಿಯರ್ ಅದನ್ನೆಲ್ಲ ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್, ಹೊಳೆಯುವುದೆಲ್ಲ ಚಿನ್ನ ಅಲ್ಲ ಅಂತಕ್ಕಂಥ ಮಾತನ್ನ ಶೇಕ್ಸ್ಪಿಯರ್ ಕೂಡ ಹೇಳ್ತಾನೆ. ದಿ ಮರ್ಚೆಂಟ್ ಆಫ್ ವೆನಿಸ್ ನಾಟಕ ಓದಿದ್ರೆ ನಿಮಗೆ ಈ ಮಾತಿನ ಅರ್ಥ ಆಗ್ತದೆ. ಸೊ ಪಿಗ್ಮ್ಯಾಲಿಯನ್ ನಾಟಕದ ಮುಖ್ಯ ವಸ್ತು ಏನಂತಂದ್ರೆ ಈ ಅಪಿಯರೆನ್ಸ್ ಮತ್ತು ರಿಯಾಲಿಟಿ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಕಿರಣ್ ಈಗಾಗಲೇ ಮಾಡಿದ್ದಾರೆ. ಈ ನಾಟಕದ ಪಾತ್ರ ಪಿಗ್ಮ್ಯಾಲಿಯನ್, ಇದರ ಮೂಲ ಇರುವುದು ಗ್ರೀಕ್ ಮೈಥಾಲಜಿಯಲ್ಲಿ. ಅದರ ವಿವರಣೆ ನಿಮ್ಗೆಲ್ಲ ಗೊತ್ತಿರ್ತದೆ, ಅದನ್ನ ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಸಾಮಾಜಿಕ ವ್ಯತ್ಯಾಸಗಳ ಕೃತಕತೆ ಅಂತಂದ್ರೆ, ಈಗ ಸೋಷಿಯಲ್ ಕ್ಲಾಸ್ ಅನ್ನೋದೇನಿದೆಯಲ್ಲ, ನಾನು ಮೇಲು ನೀನು ಕೀಳು, ಅಥವಾ ನಾನು ಉಚ್ಚ ವರ್ಗಕ್ಕೆ ಸೇರಿದವನು ನೀನು ನೀಚ ವರ್ಗಕ್ಕೆ ಸೇರಿದವನು, ಈ ಡಿಸ್ಟಿಂಕ್ಷನ್ಸ್ ಅದಾವಲ್ಲ, ಇವೆಲ್ಲವುಗಳು ಆರ್ಟಿಫಿಷಿಯಲ್ ಆದಂತ ಡಿಸ್ಟಿಂಕ್ಷನ್ಗಳು ಅಂತ ಅವ್ನು ಹೇಳ್ತಾನೆ. ಇನ್ಹೆರೆಂಟ್ ಆದಂತ ಯಾವ ಕ್ವಾಲಿಟಿ ಇದರಲ್ಲಿ ಇರೋದಿಲ್ಲ. ಹೀಗಾಗಿ ಸಾಮಾಜಿಕ ಅಸ್ಮಿತೆ ಅಥವಾ ಸಾಮಾಜಿಕ ಅಸ್ಮಿತೆಯನ್ನು ಸೃಷ್ಟಿಸುವಲ್ಲಿ ಭಾಷೆ ಮತ್ತು ನಡವಳಿಕೆಗಳ ಶಕ್ತಿ ಮಹತ್ವದ ಪಾತ್ರ ವಹಿಸ್ತದೆ ಅಂತ ಅವನು ಹೇಳ್ತಾನೆ. ಇಡೀ ನಾಟಕ ಭಾಷೆಯ ಬಗೆಗೆ ಮತ್ತು ಮ್ಯಾನರಿಸಂ ಬಗೆಗೆ, ನಡವಳಿಕೆಯ ಬಗೆಗೆ. ಸೊ ನಡವಳಿಕೆ ವ್ಯಕ್ತಿತ್ವ ಅಲ್ಲ, ನಡವಳಿಕೆ ಮೋಸಗೊಳಿಸ. ಹೀಗಾಗಿ ಈ ತೋರಿಕೆ ಅನ್ನೋದೇನಿದೆಯಲ್ಲ, ಅಪಿಯರೆನ್ಸ್ ಅನ್ನೋದೇನಿದೆಯಲ್ಲ, ಇದು ಜನರನ್ನ ಮೋಸಗೊಳಿಸ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಆಮೇಲೆ ಈ ಕೃತಕ ಉಚ್ಚಾರಣೆ ಮತ್ತು ಸ್ವಭಾವದ ಆಧಾರದ ಮೇಲೆ ನಾವು ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಅರಿಯಬಾರ್ದು. ಯಾರೋ ಒಬ್ರು ಇಂಗ್ಲಿಷ್ ಮಾತಾಡ್ತಾರೆ, ಬಹಳ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ, ಉಚ್ಚಾರಣೆ ಚೆನ್ನಾಗಿದೆ, ಎಕ್ಸೆಂಟ್ ಚೆನ್ನಾಗಿದೆ. ಒಬ್ಬ ಇಂಗ್ಲಿಷ್ ನಾಗರಿಕ ಮಾತನಾಡಿದಾಗೆ ಅಥವಾ ಇಂಗ್ಲಿಷ್ ವಿದ್ವಾಂಸ ಮಾತನಾಡಿದ ಹಾಗೆ ಮಾತನಾಡ್ತಾನೆ, ಅದ್ಭುತವಾದ ಕನ್ನಡ ಮಾತಾಡ್ತಾನೆ, ಅದ್ಭುತವಾದ ಹಿಂದಿ ಮಾತಾಡ್ತಾನೆ. ಈ ಭಾಷೆಯ ಮೇಲೆ
ಯಾವುದೇ ಮನುಷ್ಯನ ವ್ಯಕ್ತಿತ್ವವನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಜನರಿಗೆ ಭಾಷೆ ಗೊತ್ತಿರುವುದಿಲ್ಲ, ಭಾಷೆಯ ಸೂಕ್ಷ್ಮತೆ ಗೊತ್ತಿರುವುದಿಲ್ಲ, ಭಾಷೆಯ ಧ್ವನಿಯ ಏರಿಳಿತ ಗೊತ್ತಿರುವುದಿಲ್ಲ, ಮೃದು ಭಾಷೆ, ಕಠಿಣ ಭಾಷೆ ಇವುಗಳ ವ್ಯತ್ಯಾಸ ಇರುವುದಿಲ್ಲ. ಆದರೆ ಅವರು ಅದ್ಭುತವಾದ ವ್ಯಕ್ತಿತ್ವವನ್ನು ಕಟ್ಟಿಕೊಂಡಿರ್ತಾರೆ. ಕೆಲವರು ಭಾಷೆಯನ್ನ ಒಂದು ಅಸ್ತ್ರವನ್ನಾಗಿ ಬಳಸಿಕೊಂಡು ಜನರಿಗೆ, ಸಮಾಜಕ್ಕೆ ಮೋಸವನ್ನ ಮಾಡ್ತಾ ಇರ್ತಾರೆ. ಇದ್ರ ಬಗೆಗೆ ಸಾಕಷ್ಟು ಮಾತುಗಳು ಈ ನಾಟಕದಲ್ಲಿ ಬರ್ತವೆ. ಇನ್ನೊಂದು ನಮ್ಗೆಲ್ಲ ಗೊತ್ತಿದೆ, ಜಾರ್ಜ್ ಬರ್ನಾರ್ಡ್ ಶಾ ಇಂಗ್ಲಿಷ್ ಲೇಖಕ ಅಲ್ಲ, ಇಂಗ್ಲಿಷ್ ನಾಟಕವಲ್ಲ, ಐರಿಷ್ ನಾಟಕ.